ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಮೊದಲಿಗೆ ಅಶ್ವಿನಿ ಬಾಲಾಜಿ ಹಾಗೂ ಉಮಾ ಶ್ರೀಪತಿಯಿಂದ ಪ್ರಾರ್ಥನೆ. ಅದಾದ ನಂತರ ಮುಕ್ತಕತ್ರಯದ ಪಠಣವನ್ನು ನಂದಕುಮಾರ್ಜಿಯವರು ಮಾಡ್ತಾರೆ. ನಮೋ ರಮಣ. ದಕ್ಷಿಣಾಮೂರ್ತಿ ಸಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ರಮಣಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ನಮೋ ರಮಣ. ಏಕಂ ಅಕ್ಷರಂ ಹೃದಯ ನಿರಂತರಂ ಭಾಸತೆ ಸ್ವಯಂ ಲಿಖ್ಯತೆ ಕಥಂ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಂ ಅಹಂ ಇತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಭವತ್ವಂ. ದೇಹಂ ಮೃಣ್ಮಯವತ್ ಜಡಾತ್ಮಕಂ ಅಹಂ ಬುದ್ಧಿರ್ನ ತಸ್ಯಾಸ್ತ್ಯತೋ ನಾಹಂ ತತ್ತತ ಭಾವಶುಕ್ತಿ ಸಮಯೇ ಸಿದ್ಧಾತ್ಮ ಭಾವತಃ ಕೋಹಂ ಭಾವಯುತ ಕುತೋ ವರಧಿಯ ದೃಷ್ಟಾತ್ಮನಿಷ್ಟಾತ್ಮನಾ ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ. ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ. ನಮೋ ರಮಣ. ನಮೋ ರಮಣ. ಈಗ ಸಾಧುಓಂ ಸ್ವಾಮಿಯವರ ಕನ್ನಡದ ಧ್ಯಾನದ ಹಾಡನ್ನು
ಕನ್ನಡದ ಅನುವಾದವಾದ ಧ್ಯಾನದ ಹಾಡನ್ನು ಉಮಾಶ್ರೀಪತಿಯವರು ಪ್ರಸ್ತುತಪಡಿಸ್ತಾರೆ. ನಮೋ ರಮಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ನಿನಗೆ ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು. ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು. ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೊ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೊ. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ನಮೋ ರಮಣ. ಈಗ ರಮಣಾಂಜಲಿ ಸಂಗೀತದಿಂದ 2 ಹಾಡನ್ನು ಪ್ರಸ್ತುತಪಡಿಸ್ತೀವಿ. ಮೊದಲನೇದು ಶ್ರೀಮತಿ ವಿ ರಾಧಾ ಹಾಗೂ ವಲ್ಲಭ್ ಅವರಿಂದ, ಅದಾದ ನಂತರ ರೇವತಿ ಶಂಕರ್ ಅವರು 2ನೇ ಹಾಡನ್ನು ಪ್ರಸ್ತುತಪಡಿಸ್ತಾರೆ. ಎಲ್ಲರಿಗೂ ನಮೋ ರಮಣ. ಇಂದು ಶ್ರೀ ಸಾಧುವಂ ಸ್ವಾಮಿ ಅವರ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ಕನ್ನಡ ಅನುವಾದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರು ಹಾಗೂ ಸಂಗೀತ ಸಂಯೋಜನೆ M ರಂಗಾರಾವ್ ಅವರು. ತನ್ನವರನು ಕೈ ಬಿಡುವನೆ ರಮಣ,
ಏತಕ್ಕೆ ಯೋಚನೆ ಮರುಳೇ ತನ್ನವರನು ಕೈ ಬಿಡುವನೆ ರಮಣ ಏತಕ್ಕೆ ಯೋಚನೆ ಮರುಳೇ ಯಾವ ದಾರಿಯನು ಬೆಳಗುವ ಅರುಣ ಏತಕ್ಕೆ ನಿನಗಾರಗಳೇ ಯಾವ ದಾರಿಯನು ಬೆಳಗುವ ಅರುಣ ಏತಕ್ಕೆ ನಿನಗಾರಗಳೇ ತನ್ನವರನು ಕೈ ಬಿಡುವನೆ ರಮಣ ಏತಕ್ಕೆ ಯೋಚನೆ ಮರುಳೇ ಲೋಕದ ಬಂಧನ ತಾಕದ ರೀತಿ ಕೇಡಿನ ಮಡಿಲಿಗೆ ದೂಡದ ರೀತಿ ಲೋಕದ ಬಂಧನ ತಾಕದ ರೀತಿ ಕೇಡಿನ ಮಡಿಲಿಗೆ ದೂಡದ ರೀತಿ ನಂಬಿದ ಮಗುವನು ನಡೆಸುವ ರಮಣ ನಂಬಿದ ಮಗುವನು ನಡೆಸುವ ರಮಣ ತಾನೇ ತಾಯಿಯೊಳು ತನ್ನವರನು ಕೈ ಬಿಡುವನೆ ರಮಣ ಏತಕ್ಕೆ ಯೋಚನೆ ಮರುಳೇ ಒಪ್ಪಿಸಿಕೊಂಡವ ಗೆಲ್ಲಿದೆ ನಾನು ಅಳಿದ ಮೇಲುಂಟೆ ನೀನು ಒಪ್ಪಿಸಿಕೊಂಡವ ಗೆಲ್ಲಿದೆ ನಾನು ಅಳಿದ ಮೇಲುಂಟೆ ನೀನು ಯೋಚನೆಯಲ್ಲಿದೆ ಅಳಿಯಲು ಮನವೋ ರಮಣ 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 ಯೋಚನೆಯಲ್ಲಿದೆ ಅಳಿಯಲು ಮನವು ಇರುವುದೆಲ್ಲ ಬರಿಯವನು ತನ್ನವರನು ಕೈ ಬಿಡುವನೆ ರಮಣ ಏತಕ್ಕೆ ಯೋಚನೆ ಮರುಳೇ ಯಾವ ದಾರಿಯನು ಬೆಳಗುವ ಅರುಣ ಏತಕ್ಕೆ ನಿನಗಾರಗಳೇ ತನ್ನವರನು ಕೈ ಬಿಡುವನೆ ರಮಣ ಏತಕ್ಕೆ ಯೋಚನೆ ಮರುಳೇ ಏತಕ್ಕೆ ಯೋಚನೆ ಮರುಳೇ ಏತಕ್ಕೆ ಯೋಚನೆ ಮರುಳೇ ನಮೋ ರಮಣ ಓಂ ನಮೋ ಭಗವತೆ ಶ್ರೀರಮಣಾಯ. ಕಳೆದ ಕೆಲವು ವಾರಗಳಿಂದ ರಮಣ ಸುಪ್ರಭಾತದ ಮನನವನ್ನು ಮಾಡುತ್ತಾ ಇದ್ದೇವೆ. ಇಂದು 20ನೇ ಶ್ಲೋಕವನ್ನು ನೋಡೋಣ. ಶಕ್ತ್ಯಾಯುಧಂ ಹಿನಚತೇನ ಮಯೂರವಾಹೋ ಗುಪ್ತಾವತಾರ ಭಗವನ್ ರಮಣಾಪದೇಶಃ ತ್ವಂ ಷಣ್ಮುಖಃ ಶಿವಸುತೋ ವದನೈಕಧಾರಿ ಶ್ರೀಶೋಣಶೈಲಭಗವಂಸ್ತವ ಸುಪ್ರಭಾತಂ. ಶಕ್ತ್ಯಾಯುಧಂ ಹಿನಚತೇನ ಮಯೂರವಾಹೋ ಗುಪ್ತಾವತಾರ ಭಗವಾನ್ ರಮಣಾಪದೇಶಃ ತ್ವಂ ಷಣ್ಮುಖಃ ಶಿವಸುತೋ ವದನೈಕಧಾರಿ ಶ್ರೀಶೋಣಶೈಲಭಗವಂಸ್ತವ ಸುಪ್ರಭಾತಂ. ಓ ಅರುಣಾಚಲ ರಮಣನೇ, ನಿನಗೆ ಸುಪ್ರಭಾತ. ನೀನು ಗುಟ್ಟಾಗಿ ಭಗವಾನ್ ರಮಣನ ಅವತಾರವನ್ನು ತಾಳಿರುವೆ. ನಿನಗೆ ಒಂದೇ ಮುಖವಿದ್ದರೂ ನೀನು 6 ಮುಖನಿರುವ ಷಣ್ಮುಖನೇ ಸರಿ. ಶಿವ ಪರಮಾತ್ಮನ ಸುಪುತ್ರ. ನಿನ್ನಲ್ಲಿ ಶಕ್ತ್ಯಾಯುಧ ಇಲ್ಲ ಅಥವಾ ನವಿಲೂ ಇಲ್ಲ. ಆದರೂ ನೀನು ಸುಬ್ರಹ್ಮಣ್ಯನ ಅವತಾರವೇ ಎಂದು ಗಣಪತಿ ಮುನಿಗಳು ಸಹ ಹೇಳಿದ್ದಾರೆ. ಹಾಗೆಯೇ ಸ್ವಾಮಿ ಶಾಂತಾನಂದಪುರಿಯವರು ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಈ ವಿವರಣೆಯನ್ನು ತಿಳಿಸುವ ಹಾಗೆ ಒಂದು ಹಾಡು, ಮುರುಘನಾಥ ಸ್ವಾಮಿಯವರು ಬರೆದಿರೋ ಒಂದು ಹಾಡು, JHP ಆಚಾರ್ಯ ಅವರ ಕನ್ನಡ ಅನುವಾದ, ಇಳೆಯರಾಜ ಅವರ ಸಂಗೀತ ಸಂಯೋಜನೆ. ಸುಂದರ ಶೂಲಪಾಣಿ ಸುಬ್ರಹ್ಮಣ್ಯ ಭುವಿಯಲ್ಲಿ ಅವತರಿಸಿದೆ.
ಕವಿಯೇ ತಿರುಚುಳಿನಾಥನೇ ರಮಣ ನಾಮವು ಸುಂದರವು ನೀ ಸುಂದರ ಶೂಲಪಾಣಿ ಸುಬ್ರಹ್ಮಣ್ಯ ಭುವಿಯಲಿ ಅವತರಿಸಿದೆ. ಕವಿಯೇ ತಿರುಚುಳಿನಾಥನೇ ರಮಣ ನಾಮವು ಸುಂದರವು. ನೀಚ ಮೂರ್ಖನೂ ನಾನು ನನಗೆ ಜನ್ಮವ ನೀಡಿದ ಪರಮಾತ್ಮ. ನೀಚ ಮೂರ್ಖನೂ ನಾನು ನನಗೆ ಜನ್ಮವ ಕಳೆದಿಹ ಪರಮಾತ್ಮ. ಶ್ರೇಷ್ಠ ಭಕ್ತನ್ನ ಮಾಡಿದೆ ಆಹಾ ಏನು ಕೊಡಲಿ ನಿನ್ನ ಒಲುಮೆಗೆ ನಿನ್ನ ಒಲುಮೆಗೆ ನಿನ್ನ ಒಲುಮೆಗೆ. ಸುಂದರ ಶೂಲಪಾಣಿ ಸುಬ್ರಹ್ಮಣ್ಯ ಭೂಮಿಯಲಿ ಅವತರಿಸಿದೆ. ಕವಿಯೇ ತಿರುಚುಳಿನಾಥನೇ ರಮಣ ನಾಮವು ಸುಂದರವು. ಮಾಯಾತೀತನೆ ಶ್ರೀರಮಣ ಅರುಣ ಮಹಾಗಿರಿ ನೀನಹುದು. ತಿರುಚುಳಿನಾಥ ರಮಣ ನಾಮವು ಸಾರ್ಥವು ಪ್ರಭುವೇ. ನನ್ನಂತಹ ನೀಚಗೆ ಅಜ್ಞಾನಿಗೆ ಜ್ಞಾನವ ನೀಡಿದ ಗುರುವೇ. ಶ್ರೇಷ್ಠ ಭಕ್ತನ್ನ ಮಾಡಿದೆ ಆಹಾ ಏನು ಕೊಡಲಿ ನಿನ್ನ ಒಲುಮೆಗೆ ನಿನ್ನ ಒಲುಮೆಗೆ ನಿನ್ನ ಒಲುಮೆಗೆ. ಸುಂದರ ಶೂಲಪಾಣಿ ಸುಬ್ರಹ್ಮಣ್ಯ ಭುವಿಯಲಿ ಅವತರಿಸಿದೆ. ಕವಿಯೇ ತಿರುಚುಳಿನಾಥನೇ ರಮಣ ನಾಮವು ಸುಂದರವು. ಕದಂಬ ಮಾಲೆ ಧರಿಸಿದ ಸರ್ವಸಿದ್ಧನೇ ನಿತ್ಯನೇ ರಮಣ. ತಿರುಚುಳಿ ದೇವನೇ ರಮಣ ಶ್ರೀನಾಮವು ಬಲು ಸುಂದರವು. ದೀನನಾದ ನನ್ನಲ್ಲಿಯ ಭೇದ ಅಭೇದಗೈದ ತಂದೆ. ಶ್ರೇಷ್ಠ ಭಕ್ತನ್ನ ಮಾಡಿದೆ ಆಹಾ ಏನು ಕೊಡಲಿ ನಿನ್ನ ಒಲುಮೆಗೆ ನಿನ್ನ ಒಲುಮೆಗೆ ನಿನ್ನ ಒಲುಮೆಗೆ. ಸುಂದರ ಶೂಲಪಾಣಿ ಸುಬ್ರಹ್ಮಣ್ಯ ಭುವಿಯಲಿ ಅವತರಿಸಿದೆ. ಕವಿಯೇ ತಿರುಚುಳಿನಾಥನೇ ರಮಣ ನಾಮವು ಸುಂದರವು. ನೀಚ ಮೂರ್ಖನೂ ನಾನು ನನಗೆ ಜನ್ಮವ ಕಳೆದಿಹ ಪರಮಾತ್ಮ. ಶ್ರೇಷ್ಠ ಭಕ್ತನ್ನ ಮಾಡಿದೆ ಆಹಾ ಏನು ಕೊಡಲಿ ನಿನ್ನ ಒಲುಮೆಗೆ ನಿನ್ನ ಒಲುಮೆಗೆ ನಿನ್ನ ಒಲುಮೆಗೆ. ನಮೋ ರಮಣ. ನಿನಗೆ ನವಿಲು ಇಲ್ಲ ಅಂತ ಈ ಹಾಡಿನಲ್ಲಿ ಹೇಳಿದ್ದಾರೆ. ಆದರೆ ರಮಣಾಶ್ರಮಕ್ಕೆ ಹೋದರೆ ಅನೇಕ ನವಿಲುಗಳನ್ನು ನಾವು ನೋಡಬಹುದು. ಅಂತಹ ನವಿಲುಗಳು ಮತ್ತು ತನ್ನ ಅನೇಕ ಸ್ನೇಹಿತರು ಪ್ರಾಣಿ ಪಕ್ಷಿಗಳು ಏನೇನು ಮಾಡಿದ್ರು ಅಂತ ಈಗ ಉಮಾಶ್ವತ್ ಅವರು ನಮಗೆ ಓದಿ ತೋರಿಸಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಪ್ರಾಣಿ ಮಿತ್ರ ಭಗವಾನ್ ರಮಣರು. ಭಗವಾನ್ ರಮಣ ಮಹರ್ಷಿಗಳ ಜೀವನ, ಉಪದೇಶ, ಭಕ್ತರ ಅನುಭವ ಹಾಗೂ ನೆನಪುಗಳನ್ನು ಆಧರಿಸಿ ಬರೆದ ಪುಸ್ತಕಗಳಿಂದ ಸಂಕಲಿಸಿ ಭಾಷಾಂತರಿಸಿದ ಘಟನೆಗಳು. ಸಂಕಲನ ಮತ್ತು ಭಾಷಾಂತರ ಮುಕ್ತಾಮನು. ಗಿಡದ ಮೇಲೆ ಹೂವಿದ್ದರೆ ದೇವರಿಗೆ ಅರ್ಪಿತ. ಭಗವಾನರ ಬಾಲ್ಯದ ಸ್ನೇಹಿತೆ ಲಕ್ಷ್ಮಿ ಅಮ್ಮ ತಿರುಚುಳಿಯಲ್ಲಿ ಅವರ ಮನೆ ಹತ್ತಿರ ಇದ್ದವರು. ಎಚ್ಚಮ್ಮನವರನ್ನು ಎಚ್ಚರಿಸಿದ ಹಾಗೆಯೇ ಲಕ್ಷ್ಮಿ ಅಮ್ಮನನ್ನು ಸಹ ಪುಷ್ಪಪತ್ರೆಗಳನ್ನು ಗಿಡದಿಂದ ಕಿತ್ತು ದೇವರಿಗೆ ಪೂಜೆ ಮಾಡುವ ವಿಚಾರದಲ್ಲಿ ಎಚ್ಚರಿಸಬೇಕಾಯಿತು. ದೇವಿಕಾಲೋತ್ರದ 70ನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ಎಲೆಗಳನ್ನು ಹಾಗೂ ಪುಷ್ಪಗಳನ್ನು ಕೀಳಕೂಡದು. ಒಮ್ಮೆ ಭಗವಾನರು ಗಿರಿಪ್ರದಕ್ಷಿಣೆ ಹೊರಟರು. ಅವರ ಜೊತೆ ಹೆಂಗಸರು, ಮಕ್ಕಳು ಆದಿಯಾಗಿ ಭಕ್ತವೃಂದವು ಗಿರಿಪ್ರದಕ್ಷಿಣೆ ಹೊರಟರು. ಭಗವಾನರು ಅಲ್ಲಲ್ಲಿ ತಂಗಿ ಮುಂದೆ ಹೋಗುತ್ತಿದ್ದರು. ಹಾಗೆಯೇ ಅವರು ಗೌತಮ ಮುನಿಗಳ ಆಶ್ರಮದಲ್ಲಿ ತಂಗಿದಾಗ ಅಲ್ಲೇ ಅಡಿಗೆ ಮಾಡಿ ಊಟ ಎಲ್ಲಾ ಮುಗಿಸಿ ಎಲ್ಲರೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರು. ಸಾಯಂಕಾಲದ ಮುಂಚೆ ಎಲ್ಲರೂ ಆಶ್ರಮ ಸೇರಲು ಹೊರಟು ನಿಂತಾಗ ಲಕ್ಷ್ಮಿ ಅಮ್ಮ ಅರಳಿ ನಿಂತ ಹೂವುಗಳನ್ನು ಕಿತ್ತು ತನ್ನ ಬುಟ್ಟಿಯಲ್ಲಿ ಹಾಕಿಕೊಳ್ಳುತ್ತಿದ್ದುದನ್ನು
ಭಗವಾನರು ನೋಡಿದರು. ಭಗವಾನರು ಲಕ್ಷ್ಮಿಯನ್ನು ಏನು ಮಾಡುತ್ತಿದ್ದೀಯಾ ಲಕ್ಷ್ಮಿ ಅಂದಾಗ ಅವರು ದೇವರ ಪೂಜೆಗೆ ಹೂವು ಕೀಳುತ್ತಿದ್ದೀನಿ ಎಂದರು. ಭಗವಾನರು ಸರಿ, ಆದ್ರೆ ಅಷ್ಟೊಂದು ಹೂವುಗಳು ಏತಕ್ಕೆ? ಆಗ ಲಕ್ಷ್ಮಿ ಅಮ್ಮ ಎಷ್ಟೊಂದು ಹೂಗಳಿವೆ ಗಿಡದಲ್ಲಿ, ಅದಕ್ಕೆ ಕೀಳುತ್ತಿದ್ದೀನಿ ಅಂದರು. ಭಗವಾನರು ಆ ಮಾತುಗಳನ್ನು ಕೇಳಿ ಬೇಸರದಿಂದ, ಹೌದು, ಗಿಡದಲ್ಲಿ ಆ ಹೂವುಗಳು ತುಂಬಿ ತೆಲ್ದಾಡುತ್ತಿದ್ದರೆ ಎಷ್ಟೊಂದು ಸೊಗಸು ಎಂದು ನೀನು ಆ ಗಿಡವನ್ನೇ ಬೋಳು ಮಾಡುತ್ತಿರಬಹುದು ಅಲ್ಲವೇ? ಸೊಗಸಿನ ಆನಂದವನ್ನು ನಾವು ಅನುಭವಿಸಿದರೆ ಸಾಕು, ಬೇರೆಯವರು ಯಾಕೆ ಅನುಭವಿಸಬೇಕು? ಅಷ್ಟೇ ಅಲ್ಲದೆ ಬಹುಶಃ ನೀನೇ ಆ ಗಿಡಗಳಿಗೆ ನೀರು ಎರೆದು ಪೋಷಣೆ ಮಾಡಿದ್ದೀಯೇನೋ ಆ ಹೂಗಳನ್ನು ಕೀಳುವ ಹಕ್ಕು ಪಡೆಯಲು. ಬೇರೆ ಯಾರು ಆ ಹೂವಿನ ಸೌಂದರ್ಯವನ್ನು ಸವಿಯದಂತೆ ಮಾಡಿದರೆ ನಿನಗೆ ಆ ಹೂಗಳ ಪೂಜಾಫಲ ಸಿಕ್ಕುವುದೇನು ಎಂದು ಲಕ್ಷ್ಮಿ ಅಮ್ಮನಿಗೆ ಬುದ್ಧಿ ಹೇಳಿದರು. ಅಂದಿನಿಂದ ಲಕ್ಷ್ಮಿ ಅಮ್ಮ ಗಿಡದಲ್ಲಿದ್ದ ಹೂಗಳನ್ನು ಕೀಳುತ್ತಿರಲಿಲ್ಲ. ಬಿಟ್ಟ ಹೂಗಳನ್ನು ಅಲ್ಲಿಯೇ ದೇವರಿಗೆ ಅರ್ಪಿಸುತ್ತಿದ್ದರು. ಬೀಜಕ್ಕೂ ಮೋಕ್ಷ. ಭಗವಾನರ ಭಕ್ತೆ ಕನಕಮ್ಮನವರ ಚಿಕ್ಕಪ್ಪ ತಿರುವಣ್ಣಾಮಲೆಯ ವಾಸಿ. ಅವರ ಚಿಕ್ಕಪ್ಪನವರ ಮಗ ರಾಧ. ಅವರು ಮನೆಯಲ್ಲೆಲ್ಲರೂ ಭಗವಾನರ ಭಕ್ತರು. ರಾಧನಿಗೆ ಪಾರಮಾರ್ಥದಲ್ಲಿ ಬಹಳ ಆಸಕ್ತಿ. ಅವನು ದಿನವೂ ತನ್ನ ತಂದೆಯ ಜೊತೆಯಲ್ಲಿ ಆಶ್ರಮಕ್ಕೆ ಬರುತ್ತಿದ್ದ. ಭಗವಾನರು ಸ್ಕಂದಾಶ್ರಮದಲ್ಲಿದ್ದಾಗ ಅವನು ಶಾಲೆ ಮುಗಿದ ಮೇಲೆ ಫ್ಲಾಸ್ಕ್ನಲ್ಲಿ ಕಾಫಿ ತೆಗೆದುಕೊಂಡು ಭಗವಾನರಿಗೆ ತರುತ್ತಿದ್ದ. ಭಗವಾನರ ಹತ್ತಿರ ಅವನಿಗೆ ಬಹಳ ಸಲುಗೆ, ಪ್ರೀತಿ, ಗೌರವಗಳಿದ್ದವು. ಅವನು ಮದ್ರಾಸಿಗೆ ಕಾಲೇಜು ಕಲಿಯಲು ಹೋದಾಗ ರಜೆ ಬಂದ ಕೂಡಲೇ ಭಗವಾನರ ಹತ್ತಿರ ಓಡಿ ಬರುತ್ತಿದ್ದ. ಮದ್ರಾಸಿನಲ್ಲಿದ್ದಾಗಲೂ ಅವರಿಗೆ ಕಾಗದ ಬರೆದು ವಿಷಯಗಳನ್ನು ತಿಳಿಸುತ್ತಿದ್ದ. ಭಗವಾನರು ಅವನು ಬಂದಾಗಲೆಲ್ಲ ಅವನ ಜೊತೆ ಗಿರಿಪ್ರದಕ್ಷಿಣೆ ಹೋಗುತ್ತಿದ್ದರು. ಒಂದು ಸಾರಿ ರಾಧಾ ಕೆಳಗಿನ ರಮಣಾಶ್ರಮಕ್ಕೆ ಬಂದಾಗ ಭಗವಾನರು ಪಲಾಕೊತ್ತುವಿಗೆ ಎಂದಿನಂತೆ ಬರೀ ಕಾಲ್ನಲ್ಲಿ ನಡೆದು ಹೋಗುತ್ತಿದ್ದರು. ಅವನು ಅವರ ಜೊತೆ ಹೊರಟ. ಆ ದಾರಿಯಲ್ಲಿ ಚೂಪು ಕಲ್ಲುಗಳು, ಬಿಸಿಲಿನಲ್ಲಿ ರಸ್ತೆ ಕಾದು ಸುಡುತ್ತಿತ್ತು. ಭಗವಾನರು ಸಾಮಾನ್ಯವಾಗಿ ತಮ್ಮದೇ ಆದ ದಾಟಿಯಲ್ಲಿ ಆ ಬಿಸಿಲಿನಲ್ಲೂ ನಿಧಾನವಾಗಿ ಮೆತ್ತನೆಯ ಹಾಸಿಗೆ ಮೇಲೆ ನಡೆದ ಹಾಗೆ ರಾಜಗಾಂಭೀರ್ಯದಿಂದ ನಡೆಯುತ್ತಿದ್ದರು. ಅವರ ಜೊತೆ ಯಾರಾದರೂ ಇದ್ದರೆ ಬೇಗ ಓಡಿ ಮರದ ಕೆಳಗೆ ನಿಂತುಕೊಳ್ಳಿ ಎಂದು ಹೇಳುತ್ತಿದ್ದರು. ಅವರ ಕಾಲುಗಳಲ್ಲಿ ಮುಳ್ಳುಗಳು ಸದಾ ಚುಚ್ಚಿರುತ್ತಿದ್ದವು. ಅದರ ಪರಿವೆಯೇ ಅವರಿಗೆ ಇರಲಿಲ್ಲ. ದೇಹಾಭಿಮಾನ ಇಲ್ಲದಿರುವಿಕೆಗೆ ಇದೇ ಉತ್ತಮ ಉದಾಹರಣೆ. ಎಂತಹ ಮಹಾತ್ಮ ನಮ್ಮ ಭಗವಾನ್! ಭಗವಾನರು ಪಲಾಕೊತ್ತುವಿಗೆ ಹೋಗುವ ಹಾದಿಯಲ್ಲಿ ನೆರಳು ಕೊಡುವ ಮರ ಹಾಕಿದರೆ ಭಗವಾನರಿಗೆ ನಡೆಯುವಾಗ ನೆರಳು ಸಿಗುವುದೆಂದು ಭಕ್ತರಿ ಅಲ್ಲಲ್ಲಿ ಬೀಜ ಬಿತ್ತಲು ಕುಡಿ ತೋಡಿದರು. ಆ ಬೀಜಗಳನ್ನು ಭಗವಾನರ ಕೈಯಲ್ಲಿ ಬಿತ್ತಿಸಬೇಕೆಂದು ಕೊಂಡಿದ್ದರು. ಅದಕ್ಕಾಗಿ ಬೀಜಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ಭಗವಾನರ ಹಾದಿ ಕಾಯುತ್ತಿದ್ದರು. ಭಗವಾನರು ಅಲ್ಲಿಗೆ ಬಂದಾಗ ಭಕ್ತರನ್ನು ಗುಣಿ ಏಕೆ ತೋಡಿದ್ದೀರೆಂದು ಕೇಳಲು ಅವರು ಭಗವಾನರು ಮರಗಳ ಬೀಜಗಳನ್ನು ಗುಳಿಗಳಲ್ಲಿ ಬಿತ್ತಬೇಕೆಂದು ಕೋರಿ ಅಲ್ಲಿ ಮರಗಳು ಬೆಳೆದರೆ ದಾರಿಗೆ ನೆರಳಾಗುವುದೆಂದು ಹೇಳಿದರು. ಇನ್ನೇನು ಭಗವಾನರು ಕೈಯಲ್ಲಿ ಬೀಜ ತೆಗೆದುಕೊಳ್ಳಬೇಕು. ಅಷ್ಟರಲ್ಲಿ ರಾಧಾ ಓಡಿ ಬಂದು, ಬೇಡಿ ಭಗವಾನ್, ಆ ಬೀಜಗಳನ್ನು ಮುಟ್ಟಬೇಡಿ, ಅವರಿಗೆ ಬೀಜ ಕೊಡಬೇಡಿ ಎಂದು ಕೂಗಿಕೊಂಡರು. ರಾಧಾ ಏಕೆ ಹೀಗೆ ಅನ್ನುತ್ತಾನೆ ಎಂದು ಎಲ್ಲರಿಗೂ ಬಹಳ ಆಶ್ಚರ್ಯವಾಯಿತು. ಆಗ ಭಗವಾನರು, ನಾನು ಏನು ಮಾಡಬೇಕು ಹೇಳಿ, ನೀವುಗಳು ಬೀಜ ಬಿತ್ತಿ ಎಂದು, ಆದರೆ ರಾಧಾ ಬೇಡಿ ಎಂದು ಹೇಳುತ್ತಿದ್ದಾನೆ. ಆಗ ರಾಧಾ ಅಳುತ್ತಾ, ಭಗವಾನ್, ನಿಮಗೆ ಗೊತ್ತೇ, ಈ ಜನರು ಈ ಜಾಗದ ರಸ್ತೆಯಲ್ಲಿ ನೆರಳು ಬೇಕೆಂದು ಮರ ಬೆಳೆಸಲು ಬೀಜಗಳನ್ನು ಬಿತ್ತುತ್ತಿದ್ದಾರೆ. ಆದರೆ ಭಗವಾನ್ ತಮ್ಮ ಒಂದು ಕರುಣೆಯ ಕೃಪಾ ಕಟಾಕ್ಷದಿಂದ ತಾವು ಜೀವಿಗಳನ್ನು ನೋಡಿದರೆ, ಮುಟ್ಟಿದರೆ ಅವುಗಳಿಗೆ ಮೋಕ್ಷ ಬರಸಿಗುತ್ತದೆ. ಅಂತಹೋದರಲ್ಲಿ ತಾವು ಈ ಬೀಜಗಳನ್ನು ಮುಟ್ಟಿದರೆ, ಕೈಯಲ್ಲಿ ತೆಗೆದುಕೊಂಡರೆ ಏನಾಗುತ್ತೆ ನೀವೇ ಹೇಳಿ? ಅವುಗಳಿಗೆ ಮೋಕ್ಷ ಸಿಕ್ಕಿ ಅವುಗಳು ಮಳೆಯುವುದೇ ಇಲ್ಲ ಎಂದು ಹೇಳಿದನು. ಅವನ ವಿವರಣೆ ಕೇಳಿ ಭಕ್ತರೆಲ್ಲ ಸ್ತಂಭೀಭೂತರಾದರು. ಅವರು ಹೇಳಿದ್ದರಲ್ಲಿ ಅರ್ಥ ಇದೆ ಎಂದುಕೊಂಡರು. ಭಗವಾನರು ರಾಧನನ್ನು ದಿಟ್ಟಿಸಿ ನೋಡಿ ಮೌನವಾಗಿ ಹೊರಟರು. ರಾಧಾ ಹೇಳಿದುದರಲ್ಲಿ ಅರ್ಥವಿಲ್ಲದೆ ಇರಲಿಲ್ಲ. ಹಿಂದೆ ಒಂದು ಸಾರಿ ತರಕಾರಿ ತೋಟದಲ್ಲಿ ಈರುಳ್ಳಿ ಬೀಜಗಳನ್ನು ಬಿತ್ತಬೇಕೆಂದುಕೊಂಡಾಗ ಅವುಗಳನ್ನು ಭಗವಾನರು, ಕುಂಜುಸ್ವಾಮಿ, ರಾಧಾ ಇವರುಗಳು ತಮಗೆ ನಿಗದಿಯಾದ ಭಾಗದ ಜಾಗದಲ್ಲಿ ಆ ಬೀಜಗಳನ್ನು ಬಿತ್ತಿದರು. ಮತ್ತು ಯಾರ ಭಾಗದ ಬೀಜ ಚೆನ್ನಾಗಿ ಮೊಳತು ಗಿಡ ಬರುತ್ತದೋ ನೋಡೋಣ ಎಂದುಕೊಂಡರು. ಕೆಲ ದಿನಗಳ ಮೇಲೆ ಭಗವಾನರು ಬಿತ್ತಿದ ಒಂದು ಬೀಜವೂ ಮೊಳೆಯಲಿಲ್ಲ. ಆದರೆ ಕುಂಜುಸ್ವಾಮಿಗಳು ಮತ್ತು ರಾಧಾ ಬಿತ್ತಿದ ಬಿತ್ತನೆಗಳು ಚೆನ್ನಾಗಿ ಮೊಳತು ಗಿಡಗಳಾದವು. ಅದಕ್ಕೆ ರಾಧಾ ಭಗವಾನರು ಬೀಜಗಳನ್ನು ಮುಟ್ಟಕೂಡದೆಂದು, ಮುಟ್ಟಿದರೆ ಅವುಗಳಿಗೆ ಮುಕ್ತಿ ಸಿಕ್ಕಿ ಅವುಗಳು ಮೊಳೆಯುವುದೇ ಇಲ್ಲವೆಂದು, ಅದೇ ತನ್ನ ಈ ವರ್ತನೆಗೆ ಕಾರಣವೆಂದು ಹೇಳಿದನು. ಅದನ್ನು ಕೇಳಿ ಭಕ್ತರು ರಾಧನ ಮಾತಿಗೆ ಒಪ್ಪಿದರು. ಮುಳ್ಳುಗಿಡಕ್ಕೆ ಮೋಕ್ಷ ಸಿಕ್ಕಿತ್ತು. ಒಂದು ದಿನ ಒಬ್ಬ ಭಕ್ತರು ಭಗವಾನರನ್ನು ಕೇಳಿದರು, ಭಗವಾನ್, ಚಿದಂಬರದಲ್ಲಿ ಒಂದು ಮುಳ್ಳುಗಿಡಕ್ಕೆ ಮೋಕ್ಷ ಸಿಕ್ಕಿತು ಎಂಬ ಸಂಗತಿ ಇದೆ, ನಿಜವೇನು? ಆಗ ಭಗವಾನರು ಹೌದು ಎಂದು ಅದರ ವಿಷಯ ಹೇಳಿದರು. ಚಿದಂಬರದಲ್ಲಿ ಉಮಾಪತಿ ಶಿವಾಚಾರ್ಯ ದೀಕ್ಷಿತರು ಎಂಬ ಜ್ಞಾನಿಗಳು ಇದ್ದರು. ಅವರು ದೊಡ್ಡ ಮಹಾತ್ಮರು. ಅವರಿಗೆ ಪೆತ್ತಾನ್ ಸಾಂಬಾನ್ ಎಂಬ ಕೀಳು ಜಾತಿಯ ಉತ್ತಮ ಶಿಷ್ಯನಿದ್ದ. ಶಿವಾಚಾರ್ಯರು ಅವನು ಕೀಳು ಜಾತಿಯವನಾದರೂ ಅವನಿಗೆ ಯಾವ ತರಹದ ಭೇದ ತೋರಿಸದೆ ಅವನನ್ನು ನೋಡಿಕೊಳ್ಳುತ್ತಿದ್ದರು.
ಶಿವಾಚಾರ್ಯರು ಸದಾ ಅತೀತ ಸ್ಥಿತಿಯಲ್ಲಿ ಇರುತ್ತಿದ್ದರಿಂದ ಅವರು ಕರ್ಮಾನುಷ್ಠಾನಗಳ ಕಡೆಗೆ ಅಷ್ಟಾಗಿ ಗಮನ ಕೊಡುತ್ತಿರಲಿಲ್ಲ. ಆದುದರಿಂದ ಅವರನ್ನು ಊರೊಳಗಿಂದ ಹಾಗೂ ದೇವಸ್ಥಾನದಿಂದ ಬಹಿಷ್ಕರಿಸಿದ್ದರು. ಅವರು ಊರ ಹೊರಗೆ ಗುಡ್ಡದ ಮೇಲೆ ಪರ್ಣಶಾಲೆ ಕಟ್ಟಿಕೊಂಡು ಇರುತ್ತಿದ್ದರು. ಒಂದು ದಿನ ಚಿದಂಬರ ದೇವ ನಟರಾಜರು ಒಬ್ಬ ದೀಕ್ಷಿತರ ರೂಪದಲ್ಲಿ ಬಂದು ಶಿವಾಚಾರ್ಯರಿಗೆ ಒಂದು ಕಾಗದ ಕಳುಹಿಸಿದರು. ಅದರಲ್ಲಿ ಪೆತ್ತಾನ್ ಸಾಂಬನಲ್ಲಿ ಯಾವ ಭೇದವನ್ನು ಎಣಿಸದೆ ದೀಕ್ಷೆಯನ್ನಿತ್ತು ಮೋಕ್ಷ ಕೊಡಬೇಕೆಂದು ಬರೆದಿತ್ತು. ಶಿವಾಚಾರ್ಯರಿಗೆ ನಟರಾಜನೇ ಈ ಕಾಗದ ಕಳಿಸಿದ್ದಾನೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲದೆ ಪೆತ್ತಾನ್ಗೆ ಶೈವ ಸನ್ಯಾಸದ ದೀಕ್ಷೆ ಕೊಟ್ಟ ಕೂಡಲೇ ಅವನು ಜ್ಯೋತಿಯಾಗಿ ಅದೃಶ್ಯನಾಗಿ ಬಿಟ್ಟನು. ಶಿವಾಚಾರ್ಯರು ಅವನ ಪಕ್ವತೆಗೆ ಆಶ್ಚರ್ಯಪಟ್ಟರು. ಪೆತ್ತಾನ್ ಯಾವಾಗ ಕಾಣಿಸಲಿಲ್ಲವೋ ಆಗ ಶಿವಾಚಾರ್ಯರ ಪ್ರತಿಪಕ್ಷಿಗಳು ಊರಿನ ರಾಜರಲ್ಲಿ ದೂರಿಟ್ಟರು. ರಾಜರು ಶಿವಾಚಾರ್ಯರ ಹತ್ತಿರ ಬಂದು ಕೇಳಿದಾಗ ನಟರಾಜನ ಕಾಗದ ತೋರಿಸಿ ಪೆತ್ತಾನ್ಗೆ ದೀಕ್ಷೆ ಕೊಟ್ಟು ಅವನು ಜ್ಯೋತಿ ರೂಪದಲ್ಲಿ ಅದೃಶ್ಯವಾದುದನ್ನು ಹೇಳಿದರು. ರಾಜ ಆ ಮಾತನ್ನು ನಂಬದೆ, ನಿಮಗೆ ಆ ಶಕ್ತಿ ಇದ್ದರೆ ಎದುರಿಗೆ ಇರುವ ನೆಗ್ಗಲು ಮುಳ್ಳಿನ ಗಿಡಕ್ಕೆ ದೀಕ್ಷೆ ಇತ್ತು ಮೋಕ್ಷ ಕೊಡುವಿರಾ ಎಂದು ಕೇಳಿದಾಗ ಶಿವಾಚಾರ್ಯರು ಆ ಗಿಡಕ್ಕೆ ನಯನ ದೀಕ್ಷೆ ಕೊಡಲು ಆ ಗಿಡವು ಜ್ಯೋತಿರ್ಮಯವಾಗಿ ತಕ್ಷಣವೇ ಅದೃಶ್ಯವಾಯಿತು. ಆಗ ರಾಜನು, ಇದು ಇಂದ್ರಜಾಲದಂತೆ ಕಾಣಿಸುತ್ತದೆ, ನಾವು ಕಾಗದ ಬರೆದು ನಟರಾಜ ಸ್ವಾಮಿಯ ಹತ್ತಿರವೇ ಹೋಗೋಣ ಬನ್ನಿ ಎಂದು ಶಿವಾಚಾರ್ಯರಿಗೆ ಆಗ್ರಹಪಡಿಸಿ ಅವರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಅರ್ಚಕರು ಗರ್ಭಗುಡಿ ತೆಗೆದು ಆರತಿ ಮಾಡುವಾಗ ನಟರಾಜ ಸ್ವಾಮಿಯ ಒಂದು ಪಕ್ಕದಲ್ಲಿ ಪೆತ್ತಾನ್ ಸಾಂಬಾರ್ ಮತ್ತು ಇನ್ನೊಂದು ಪಕ್ಕದಲ್ಲಿ ಡೆಕ್ಕಲು ಮುಳ್ಳಿನ ಗಿಡ ಇತ್ತು. ಆಗ ರಾಜ ಹಾಗೂ ಮತ್ತಿತರು ಶಿವಾಚಾರ್ಯರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು. ರಾಜ ಅವರನ್ನು ಗೌರವಪೂರ್ವಕವಾಗಿ ಸತ್ಕರಿಸಿ ಊರೊಳಗೆ ಬಂದು ಇರಲು ಕೇಳಿಕೊಂಡನು. ಆ ಸಂಗತಿಯನ್ನು ಭಗವಾನರು ಹೇಳಿ ತಮ್ಮ ಮೌನ ಸ್ಥಿತಿಗೆ ಹಿಂತಿರುಗಿದರು. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಸ್ಕಂದನ ಬಗ್ಗೆ ಹಾಡು ಬಂತು. ಆ ಹಾಡಿನಲ್ಲಿ ನಾನು ಎಷ್ಟು ಧನ್ಯ ಅಂತ ಹೇಳಿದ್ರು. ಯಾಕೆ ನಾವು ಧನ್ಯರಾಗ್ತೀವಿ, ಸ್ಕಂದ ಏನು ಮಾಡಿದ್ರು ನಮಗೆ ಅಂತ ಈ ಸ್ಕಂದರಮಣ ಎನ್ನುವ ನೃತ್ಯ ನಾಟಕದಲ್ಲಿ ತಿಳಿದು ಬರುತ್ತದೆ. ಅದರ ಒಂದು ಪರಿಚಯವನ್ನು ಉಮಾ ಶ್ರೀಪತಿಯವರು ಮಾಡಿಕೊಡ್ತಾರೆ. ಅದಾದ ನಂತರ ಚಿತ್ರದ ಪ್ರದರ್ಶನವನ್ನು ನೋಡೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಸುಬ್ರಹ್ಮಣ್ಯ ಈಗ ನಾವು ನೋಡ್ಕೊಂಡ್ ಬರ್ತಾ ಇರೋ ಸ್ಕಂದರಮಣ ನೃತ್ಯ ರೂಪಕದಲ್ಲಿ ಸತ್ಯಲೋಕಕ್ಕೆ ಬಂದು ಬ್ರಹ್ಮ, ಸರಸ್ವತಿಯ ಪತಿಯಾದ ಬ್ರಹ್ಮನಿಗೆ ಪ್ರಶ್ನೆಯನ್ನ ಮಾಡ್ತಿದ್ದಾನೆ. ಏಕೆ ಈ ಭೂಲೋಕದಲ್ಲಿ ಎಲ್ಲರಿಗೂ ಅಜ್ಞಾನ, ಈ ದುಃಖ, ದುಮ್ಮಾನ, ದುಗುಡಗಳೆಲ್ಲ ಯಾಕೆ ಅಂತ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಎಲ್ಲರೂ ನಾನು ನನ್ನದು ಅನ್ನೋ ಅಹಂಕಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಆದ್ರಿಂದ ಅವರಿಗೆ ಯಾರಿಗೂ ಈ ಜ್ಞಾನದ ಒಂದು ಅರಿವೇ ಇಲ್ಲ, ಸುಳಿವು ಕೂಡ ಇಲ್ಲ. ಆದ್ರಿಂದನೇ ಈ ದುಃಖಗಳೆಲ್ಲ ಅವರವರು ಮಾಡಿರೋ ಕರ್ಮಗಳಿಗೆ ತಕ್ಕಂತೆ ಅವರು ಈ ಫಲವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಸತ್ಯಲೋಕದ ಪತಿ ಬ್ರಹ್ಮ ತಿಳಿಸ್ತಾನೆ ಸುಬ್ರಹ್ಮಣ್ಯನ್ಗೆ. ಈ ಉತ್ತರದಿಂದ ತೃಪ್ತನಾಗದ ಸುಬ್ರಹ್ಮಣ್ಯ, ಹಾಗೇಕೆ, ಎಲ್ಲರಿಗೂ ಯಾಕೆ ಜ್ಞಾನ ಸಿಗ್ಬಾರ್ದು ಅಂತ ಕೇಳ್ತಾನೆ. ಬ್ರಹ್ಮದೇವ ಹೇಳ್ತಾನೆ, ಅಷ್ಟು ಸುಲಭವಾಗಿ ಎಲ್ಲರಿಗೂ ಜ್ಞಾನವು ಸಿಗುವುದಿಲ್ಲ, ಅದು ನಿನಗೆ ತಿಳಿಯುವುದಿಲ್ವೇ ಅಂತ ಕೇಳಿದಾಗ ಸುಬ್ರಹ್ಮಣ್ಯ, ಹೋ ಹಾಗಾದಲ್ಲಿ ಆ ಓಂಕಾರದ ಅರ್ಥ, ಸತ್ಯದ ಅರ್ಥ ನಿನಗೆ ಗೊತ್ತಿಲ್ಲ ಅನ್ಸತ್ತೆ. ಅದಕ್ಕಾಗೆ ಈ ಸೃಷ್ಟಿಯೂ ಹೀಗೆ ಇದೆ, ನೀನ್ ಮಾಡ್ತಾ ಇರೋ ಸೃಷ್ಟಿನೂ ಹೀಗೆ ಇದೆ, ಆ ಸೃಷ್ಟಿಯಲ್ಲಿರುವ ಎಲ್ಲ ಜನರಿಗೂ ಈ ಅಜ್ಞಾನವೇ ತುಂಬಿದೆ ಎಂದು ಶಂಕಿಸುತ್ತಾನೆ. ಇದರಿಂದ ಉದ್ವೇಗಗೊಂಡ ಬ್ರಹ್ಮ, ಇದೇನಿದು ಈ ರೀತಿಯ ಶಂಕೆ ನನ್ನ ಮೇಲೆ? ನಿನ್ನ ತಂದೆಯಾದ ಪರಶಿವನನ್ನೇ ಕೇಳಬಹುದಲ್ವೇ ಈ ಸತ್ಯದ ಅಥವಾ ಓಂಕಾರದ ಅರ್ಥವನ್ನ ಅಂತ ಹೇಳಿದಾಗ ಸುಬ್ರಹ್ಮಣ್ಯ, ಅದೆಲ್ಲ ನನಗೆ ಬೇಡ, ಈ ನಿಂದನೆ, ಈ ಮಾತು ಇದ್ಯಾವುದು ನನಗೆ ಬೇಡ, ನನಗೆ ನೀನು ಸತ್ಯದ ಅರಿವನ್ನು ಹೊಂದಿರುವೆಯಾ ಎಂದು ತಿಳಿಯಬೇಕಿದೆ ಎಂದು ಸುಬ್ರಹ್ಮಣ್ಯ ಹಠ ಹಿಡಿದು ಬ್ರಹ್ಮನನ್ನು ಬಂಧಿಸಿ ಬಿಡ್ತಾನೆ. ಸೃಷ್ಟಿಸುವ ಕಾರ್ಯದಲ್ಲಿ ಸುಬ್ರಹ್ಮಣ್ಯನೇ ಕುಳಿತು ಎಲ್ಲರಿಗೂ ಜ್ಞಾನವನ್ನು ನೀಡುತ್ತಾ ಆನಂದವಾದ ಜೀವನವನ್ನು ದಯಪಾಲಿಸಿ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿರುತ್ತಾನೆ. ಈ ರೀತಿಯ ಸೃಷ್ಟಿ ಆಗಿರೋದ್ರಿಂದ ಲೋಕದಲ್ಲಿ ಜನ ಪ್ರಳಯವೇ ದೊಡ್ಡ ಸಮಸ್ಯೆಯಾಗಿ ಪಾರ್ವತೀ ದೇವಿಯು ಶಿವನಲ್ಲಿ ಮೊರೆ ಇಡುತ್ತಾಳೆ. ಈ ಒಂದು ಸನ್ನಿವೇಶವನ್ನ ನಾವೀಗ ನೋಡೋಣ.
ತಿಳಿಸು ಚತುರ್ಮುಖನೇ ಇರುವುದೇ ನಿನಗೆ ಜ್ಞಾನ ಇರುವುದೇ ನಿನಗೆ ಧ್ಯಾನ ಹೇಳು ಏಕೆ ಈ ಮೌನ ಏನು ಮೇಲೆಂದೇ ಮಾತಾಡಲು ನೀ ಬಂದೆ ಆದರೆ ಮಾಡುವೆಯ ನಿಂದೆ ಬರಬಹುದೇ ನಿನಗೆ ಈ ಶಂಕೆ ನುಡಿಯಬಹುದೇ ಉದ್ಧಟತನದಿಂದೆ ಹಾಗಲ್ಲ ಹಾಗಲ್ಲ ಪರಮಾತ್ಮ ಬಂದಿಲ್ಲ ಬಂದಿಲ್ಲ ನಿನ್ನ ನಿಂದನೆಗೆ ಹಾಗಲ್ಲ ಹಾಗಲ್ಲ ಪರಮಾತ್ಮ ಬಂದಿಹೆನು ಇಲ್ಲಿಗೆ ತಿಳಿಯಲು ಎಂದು ಹೇಳುವೆಯ ನನಗೆ ಓಂಕಾರದರ್ಥವನು ತಿಳಿದು ನಮಿಬೆನು ನಿನಗೆ ಬಂದುದು ಸಾರ್ಥಕವು ಎಂದು ಮುರುಗ ಈ ಮೊಂಡುತನವಿದೇಕೆ ವಿತಂಡವಾದ ವಿವಾದಗಳೇಕೆ ತಿಳಿಯಬೇಕಿದೆ ಓಂಕಾರದರ್ಥವ ಕೇಳಬಾರದೆ ಓಂಕಾರನ ಪರಶಿವನ ಅವಗಿಂತ ಮಿಗಿಲಾಗಿ ಹೇಳುವವರು ಯಾರು ಮೊಂಡುತನವು ಇಲ್ಲಿಲ್ಲ ವಿತಂಡವಾದವು ಬೇಕಿಲ್ಲ ಮಾತಿನ ಚಕಮಕಿ ಸಾಕಲ್ಲ ತಿಳಿದಿರೆ ಅರ್ಥವ ಹೇಳಲ್ಲ ಓಂಕಾರದರ್ಥವ ಹೇಳಲ್ಲ ಇದಕ್ಕೆಲ್ಲ ನನಗೆ ಗೊತ್ತಿಲ್ಲ ಪರಶಿವನಲ್ಲಿಗೆ ಹೋಗಲ್ಲ ಯಾತಕ್ಕೆ ಈ ತೊಂದರೆಯಲ್ಲ ಇದಕ್ಕೆ ನನಗೆ ಗೊತ್ತಿಲ್ಲ ನೋಡು ಸ್ಕಂದ ಅಲ್ಲಿಗೆ ಎಲ್ಲವೂ ತಿಳಿಯಿತು ನನಗೆ ಓಂಕಾರದರ್ಥವು ತಿಳಿಯದು ನಿನಗೆ ಇರಬೇಕು ಅದಕ್ಕೆ ಸೃಷ್ಟಿಯು ಹೀಗೆ ತುಂಬಿ ತುಳುಕುತ್ತಿದೆ ಮೌಢ್ಯ ಅಜ್ಞಾನದಿಂದೆ ಭಾವಶೂನ್ಯ ಬುದ್ಧಿಶೂನ್ಯ ಬದುಕಿನೊಂದಿಗೆ ಸ್ಕಂದನು ತಾನೇ ಸೃಷ್ಟಿ ಕೆಲಸವನ್ನು ತೊಡಗುತ್ತಾನೆ. ಸರ್ವರು ಜ್ಞಾನಿಗಳಾಗಿಯೇ ಹುಟ್ಟುತ್ತಾರೆ. ಸಂಪೂರ್ಣ ಆತ್ಮದರಿವುಡನೆ ದುಃಖ ಎಂಬುದೇ ಇಲ್ಲ, ಮರಣವೂ ಇಲ್ಲ. ಭೂಮಾದೇವಿಯ ಇರುವಿಕೆಗೆ ಕಾರಣವಿಲ್ಲದಾಗೆ ಆಗಿ ಹೋಗುತ್ತೆ. ಮೃತ್ಯುವಿಲ್ಲದ ಕಾರಣದಿಂದ ದಿನನಿತ್ಯವೂ ಹೆಚ್ಚುತ್ತಿರುವ ಜನಪ್ರಳಯವನ್ನು ಅವಳಿಂದ ತಾಳಲಾಗುತ್ತಿಲ್ಲ. ಪರಮೇಶ್ವರನೆಡೆ ಮೊರೆ ಇಡುತ್ತಾಳೆ. ನಮೋ ರಮಣ. ಹೇಗೆ ನಾವು ಆ ಓಂಕಾರದ ಅರ್ಥವನ್ನು ತಿಳಿಯುವುದು, ಹೇಗೆ ನಾವು ನಮ್ಮ ನಿಜ ಸ್ವರೂಪವನ್ನು ತಿಳಿಯುವುದು, ಇದನ್ನು ಭಗವಾನರು ಆತ್ಮವಿಚಾರ ಎನ್ನುವ ಒಂದು ಸುಲಭವಾದ ಮಾರ್ಗ ನೀಡಿ ನಮಗೆಲ್ಲರಿಗೂ ಕರುಣಿಸಿದ್ದಾರೆ. ಈ ಆತ್ಮವಿಚಾರದ ಮಾರ್ಗವನ್ನು ಈಗ ನಂದಕುಮಾರ್ಜಿಯವರು ಆತ್ಮವಿಚಾರದ ಮಾರ್ಗದ ಬಗ್ಗೆ ಕೆಲವು ಮಾತುಗಳನ್ನಾಡಿ ಅದರ ಅಭ್ಯಾಸವನ್ನು ಮಾಡಿಸ್ತಾರೆ. ನಮೋ ರಮಣ. ಈ ಸತ್ಸಂಗದ ಆತ್ಮವಿಚಾರ ಅಭ್ಯಾಸದ ಈ ಭಾಗದಲ್ಲಿ ನಾವು ಅಭ್ಯಾಸ ಮಾಡುವ ಮೊದಲು ಭಗವಾನರ ಉಪದೇಶಗಳು ಸಂಗ್ರಹವಾಗಿ ಅಡಗಿಸಿರುವಂತಹ ಆತ್ಮವಿಚಾರ 1900ರಿಂದ 1950ರವರೆಗೆ ಭಗವಾನ್ ರಮಣರು ಉತ್ತರಿಸುತ್ತಾರೆ ಅನ್ನುವ ಈ ಕೃತಿ, ಇದರ ಸಂಗ್ರಹ ಮಾಡಿರುವರು ನಮ್ಮ ಫೌಂಡರ್ ಪ್ರೆಸಿಡೆಂಟ್ AR ನಟರಾಜನವರು, ಮತ್ತು ಕನ್ನಡದಲ್ಲಿ ಅನುವಾದ ಮಾಡಿರುವರು WK ವೆಂಕಟೇಶ್ ಮೂರ್ತಿ ಅವರು. ಈ ಪುಸ್ತಕದಿಂದ ನಮಗಾಗಿ 6 ಪ್ರಶ್ನೆ ಮತ್ತು ಅವುಗಳ ಉತ್ತರವನ್ನು ಓದಿದ್ದಾರೆ ಇಲ್ಲಿವರೆಗೂ ರೇವತಿಯವರು. ಈ ವಾರ ನಮಗಾಗಿ 7ನೇ ಪ್ರಶ್ನೆ ಮತ್ತು ಅದರ ಉತ್ತರ, ಅಂದರೆ ಇದೇ ಪ್ರಶ್ನೆ 12ನೇ ಪ್ರಶ್ನೆ ಆಗಿರುತ್ತೆ. ಸೆಲ್ಫ್ ಎನ್ಕ್ವೈರಿ ವಿಚಾರ ಸಂಗ್ರಹ ಅನ್ನುವ ಭಗವಾನರ ಕೃತಿಯಲ್ಲಿ
ಆ ಪ್ರಶ್ನೆ 7ನೇ ಪ್ರಶ್ನೆ ಮತ್ತೆ ಅದರ ಉತ್ತರವನ್ನು ನಮಗಾಗಿ ಓದಲಿದ್ದಾರೆ ರೇವತಿಯವರು. ಓಂ ನಮೋ ಭಗವತೆ ಶ್ರೀರಮಣಾಯ. 7ನೇ ಪ್ರಶ್ನೆ. ಭಕ್ತ: ಹಿಂದಿನ ಕರ್ಮಗಳ ಫಲವಾಗಿ ಮನಸ್ಸು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಪ್ರಾಪಂಚಿಕ ಜೀವನದಲ್ಲಿರುವ ಸ್ಥಿತಿಯಲ್ಲೂ ಮೇಲೆ ಹೇಳಿದ ಆತ್ಮಾನುಭವವು ಸಾಧ್ಯವೇ? ಮತ್ತೆ ಪ್ರಶ್ನೆ. ಹಿಂದಿನ ಕರ್ಮಗಳ ಫಲವಾಗಿ ಮನಸ್ಸು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಪ್ರಾಪಂಚಿಕ ಜೀವನದಲ್ಲಿರುವ ಸ್ಥಿತಿಯಲ್ಲೂ ಮೇಲೆ ಹೇಳಿದ ಆತ್ಮಾನುಭವವು ಸಾಧ್ಯವೇ? ಮಹರ್ಷಿಗಳು: ಒಬ್ಬ ಬ್ರಾಹ್ಮಣನು ನಾಟಕದಲ್ಲಿ ಅನೇಕ ಪಾತ್ರಗಳನ್ನು ಅಭಿನಯಿಸಬಹುದು. ಆದರೆ ಅವನ ಮನಸ್ಸಿನಿಂದ ತಾನು ಬ್ರಾಹ್ಮಣ ಎಂಬ ಭಾವನೆ ಬಿಡುವುದಿಲ್ಲ. ಅದೇ ರೀತಿ ವ್ಯಕ್ತಿಯು ಜೀವನದ ಅನೇಕ ಕರ್ತವ್ಯಗಳಲ್ಲಿ ನಿರತವಾಗಿದ್ದರೂ ನಾನು ದೇಹ ಎಂಬ ಮಿಥ್ಯ ಭಾವನೆ ಉದ್ಭವಿಸಲು ಎಡೆಗೊಡದೆ ನಾನು ಆತ್ಮ ಎಂಬ ದೃಢ ನಿಶ್ಚಯವಿರಬೇಕು. ಮನಸ್ಸು ತನ್ನ ಸ್ಥಿತಿಯನ್ನು ಬಿಟ್ಟು ಅಲೆದಾಡಿದರೆ ಆಗ ತಕ್ಷಣ ಅವನು ಓಹೋ ನಾನು ದೇಹವಲ್ಲ, ನಾನು ಯಾರು ಎಂದು ವಿಚಾರಿಸಬೇಕು. ಹೀಗೆ ವ್ಯಕ್ತಿಯು ಮನಸ್ಸನ್ನು ಅದೇ ಶುದ್ಧ ಸ್ಥಿತಿಯಲ್ಲಿ ಮರುಸ್ಥಾಪಿಸಬೇಕು. ಸಕಲ ದುಃಖವನ್ನು ನಿವಾರಿಸಲು ಮತ್ತೆ ಪರಮಶ್ರೇಷ್ಠವಾದ ಆನಂದವನ್ನು ಪಡೆಯಲು ನಾನು ಯಾರು ಎಂಬ ವಿಚಾರವು ಪ್ರಾಮುಖ್ಯ ಸಾಧನವಾಗಿದೆ. ಈ ರೀತಿ ಮನಸ್ಸು ಸ್ವಸ್ಥಿತಿಯಲ್ಲಿದ್ದಾಗ ಆತ್ಮಾನುಭವವು ಯಾವ ಅಡೆಚಡೆಯೂ ಇಲ್ಲದೆ ತಾನಾಗಿಯೇ ಮೂಡುತ್ತದೆ. ಅಲ್ಲಿಂದ ಮುಂದೆ ಇಂದ್ರಿಯ ಸಂಬಂಧದ ಸುಖ ದುಃಖಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದಿಲ್ಲ. ಪ್ರಕೃತಿಯ ಘಟನೆಗಳೆಲ್ಲ ತೋರಿಕೊಂಡು ನಂತರ ಕನಸಿನಂತೆ ಮಾಯವಾಗುತ್ತದೆ. ತನ್ನ ಸಂಪೂರ್ಣ ಆತ್ಮಾನುಭವವನ್ನು ಎಂದಿಗೂ ಮರೆಯದಿರುವುದು ನಿಜವಾದ ಭಕ್ತಿ, ಮನೋನಿಗ್ರಹ, ಜ್ಞಾನ ಮತ್ತು ಉಳಿದೆಲ್ಲ ತಪಗಳು. ಹೀಗೆ ಜ್ಞಾನಿಗಳು ಹೇಳುತ್ತಾರೆ. ನಮೋ ರಮಣ. ನಮೋ ರಮಣ. ಕಳೆದ ವಾರ ನಮಗಾಗಿ ಗಂಭೀರಂ ಶೇಷಯ್ಯರವರು ಸದಾ ಚಂಚಲವಾಗಿ ಇರುವಂತಹ ಈ ಚಂಚಲ ಸ್ವಭಾವ ಇರುವಂತಹ ಮನಸ್ಸಿಗೆ ಆತ್ಮಾನುಭವವು ಸಾಧ್ಯವೇ ಅಂತ ಕೇಳಿರ್ತಾರೆ. ಅದಕ್ಕೆ ಉತ್ತರವಾಗಿ ಭಗವಾನರು ಋಷಿಗಳಾಗಿ ಮನಸ್ಸಿನ ಸ್ವಭಾವ ಚಂಚಲತೆ ಅಲ್ಲ, ಅದು ಸತ್ವಗುಣ ಅಂತ ವಿವರಿಸಿರುತ್ತಾರೆ. ಇವಾಗ ಅದೇ ಪ್ರಶ್ನೆಯನ್ನು ನಮಗೆ ಸಾಮಾನ್ಯ ಜನರಿಗೆ, ನಮಗೆಲ್ಲರಿಗೂ ಅರ್ಥವಾಗುವಂತೆ ಈ ಮನಸ್ಸಿನ ಚಂಚಲತೆ ಮೂಲವಾಗಿ ಕರ್ಮಗಳು ಅಂತ ನಾವೇನು ಹೇಳ್ತೀವಿ, ಅದರ ಒಂದು ದೃಷ್ಟಿಕೋನದಿಂದ ಯಾವ ರೀತಿ ನೋಡ್ಬೋದು ಅಂತ ಗಂಭೀರಂ ಶೇಷಯ್ಯರ್ ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೇಳ್ತಾರೆ. ಹಿಂದಿನ ಕರ್ಮಗಳ ಫಲವಾಗಿ ಮನಸ್ಸು ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇರುವಾಗ ಪ್ರಾಪಂಚಿಕ ಜೀವನದಲ್ಲಿ ಈ ಸ್ಥಿತಿಯಲ್ಲೂ ಇರುವಾಗ ಮೇಲೆ ಹೇಳಿದ್ದ ಆತ್ಮಾನುಭವವು ನಮಗೆ ಸಿಗಲಿಕ್ಕೆ ಸಾಧ್ಯವೇ, ನಮಗೆ ಅದು ಕೈಗೂಡುತ್ತದೆಯಾ ಅಂತ ಕೇಳ್ತಾರೆ ಭಗವಾನ್ರಿಗೆ. ಅಂದ್ರೆ ಮನಸ್ಸು ಚಂಚಲತೆ ಅಂತ ನೇರವಾಗಿ ಮೊದಲು ಕೇಳಿರ್ತಾರೆ. ಇವಾಗ ಮನಸ್ಸು ಚಂಚಲತೆಗೆ ನಾವೇನ್ ಕಾರಣ ಹೇಳ್ತೀವಿ? ನಾನು ಸರಿಯಾದ ಕರ್ಮಜೀವಿ, ಈ ಕರ್ಮಗಳಿಗೆ ಸಿಕ್ಕಾಕೊಂಡಿರುವವನು, ಎಷ್ಟೋ ಕರ್ಮಗಳು ಮಾಡಿದ್ದೀನಿ, ಅದರ ಫಲವಾಗಿ ನಾನು ಎಷ್ಟೋ ಕರ್ತವ್ಯಗಳು ನಿಭಾಯಿಸಬೇಕಾಗಿದೆ. ಅದನ್ನು ನೋಡಿದ ಕೂಡಲೇ ನನಗೆ ಇದನ್ನು ನಾನು ಮಾಡಬೇಕಲ್ವಾ? ಅಂದ್ರೆ ಒಂದು ಮದುವೆಯಿಂದ ಇನ್ವಿಟೇಷನ್ ಬಂದಿರುತ್ತೆ, ಒಂದು ಮುಂಜಿಗೆ ಇನ್ವಿಟೇಷನ್ ಬಂದಿರುತ್ತೆ, ಒಂದು ಸ್ನೇಹಿತರು ಎಲ್ಲೋ ಕರೆದಿರುತ್ತಾರೆ, ಹೆಂಡತಿ ಎಲ್ಲೋ ಇಲ್ಲಿ ಹೋಗಿ ಇದನ್ನು ತಗೊಂಡು ಬರೋಣ ಅಂತ ಹೇಳ್ತಾರೆ. ಈ ರೀತಿಯಾಗಿ ನೂರಾರು ನಮಗೆ ಏನು ನಾವು ಪಾತ್ರಗಳು ವಹಿಸಿರ್ತೀವಿ, ಪ್ರತಿಯೊಂದು ಪಾತ್ರೆಯ ಭಾವನೆಯಲ್ಲೂ ನೂರಾರು ಕರ್ತವ್ಯಗಳು ಆ ಕರ್ಮಗಳಾಗಿ ನಮಗೆ ಅಂಟುಕೊಂಡಿದೆಯಲ್ಲ. ಇಷ್ಟೊಂದು ಕರ್ಮಗಳು ನಮಗೆ ಅಂಟುಕೊಂಡಿರುವಾಗ ಆ ಕರ್ಮದ ಪೂರ್ವ ಕರ್ಮಗಳ ಫಲವಾಗಿ ಅವ್ರಿಗೆಲ್ಲ ನಮಗೆ ಕರ್ತವ್ಯ ಇದೆ ಅನ್ನುವ ಈ ಭಾವನೆಯಿಂದ ಈ ತರ ಬಂಧನಕ್ಕೆ ಸಿಕ್ಕಾಕೊಂಡಿರುವ ನಮಗೂ ಆತ್ಮಾನುಭವ ಸಾಧ್ಯವೇ ಅಂತ ಕೇಳ್ತಾರೆ.
ಭಗವಾನರು ಟಾಕ್ಸ್ ವಿತ್ ಶ್ರೀ ರಮಣ ಮಹರ್ಷಿನಲ್ಲೂ ಸಹ ಇದೇ ರೀತಿ ಸುಮಾರು ಪ್ರಶ್ನೆಗಳು ಇದೇ ಒಂದು ವಿಷಯದ ಮೇಲೆ ಇರುತ್ತೆ. ಎಲ್ಲದಕ್ಕೂ ಅವರು ಹೇಳೋದು ಆತ್ಮ ಇಲ್ದಲೆ ಯಾವುದೂ ನಡೆಯಕ್ಕೆ ಸಾಧ್ಯ ಇಲ್ಲ, ಆತ್ಮ ಇಲ್ಲದೆ ಇರುವ ಸ್ಥಿತಿ ಇಲ್ಲವೇ ಇಲ್ಲ, ಹಾಗಾಗಿ ಸರ್ವರಿಗೂ ಆತ್ಮಾನುಭವ ಸಾಧ್ಯ. ಆದ್ರೆ ಈ ಉತ್ತರದಲ್ಲಿ ಅದು ಯಾವ ರೀತಿಯಾಗಿ ನಾವು ಅನುಭವಿಸ್ಬೇಕು ಅನ್ನೋದನ್ನು ವಿವರಿಸಿರ್ತಾರೆ. ಅದನ್ನು ಸ್ವಲ್ಪ ಚೆನ್ನಾಗಿ ನೋಡೋಣ. ಒಬ್ಬ ಬ್ರಾಹ್ಮಣನು ನಾಟಕದಲ್ಲಿ ಅನೇಕ ಪಾತ್ರಗಳನ್ನು ಅಭಿನಯಿಸಿರ್ತಾನೆ. ಆದರೆ ಅವನ ಮನಸ್ಸಿನಿಂದ ತಾನು ಬ್ರಾಹ್ಮಣ ಎಂಬ ಭಾವನೆ ಬಿಡುವುದಿಲ್ಲ. ಈ ರೀತಿಯಾಗಿ ನಮಗೆ ಆ ಕ್ಷಣಕ್ಕೆ ಒಂದು ಪಾತ್ರವನ್ನು ಅಭಿನಯಿಸಬೇಕಾಗತ್ತೆ. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಆತ್ಮವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ಅದೇ ಸಮಯ ತಾವೆಲ್ಲರೂ ಈ ಆತ್ಮವಿಚಾರದ ಬಗ್ಗೆ ಕೇಳಿಸ್ಕೊಳ್ತಾ ಇದ್ದೀವಿ, ಈ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅನ್ನುವ ಆ ಒಂದು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀರಾ. ಇದನ್ನು ಆತ್ಮಧ್ಯಾನವನ್ನು ಬಿಡುದಲೆ ಮಾಡಬಹುದು ಅಂತ ಹೇಳ್ತಾರೆ. ಆ ಸ್ವಭಾವವಾಗಿ ಆ ಆತ್ಮಧ್ಯಾನ ನಮಗೆ ನಮ್ಮ ನ್ಯಾಚುರಲ್ ಸ್ಟೇಟ್ ಆಗ್ಬಿಟ್ರೆ, ನಮ್ಮ ಸ್ವಭಾವ ಸ್ಥಿತಿ ಆಗ್ಬಿಟ್ರೆ, ಆವಾಗ ಈ ಪಾತ್ರಗಳೆಲ್ಲ ನಡೀತಾ ಇದ್ರು ಕೂಡ ಆ ಆತ್ಮಾನುಭವ ಹೋಗ್ಬೇಕಾಗಿಲ್ಲ. ತಾನು ಬ್ರಾಹ್ಮಣ ಅನ್ನೋದನ್ನು ಅವನು ಮರೆಯೋದಿಲ್ಲ. ಹೇಗೆ? ಅದೇ ರೀತಿಯಾಗಿ ಆತ್ಮಾನುಭವ ಸಹಜವಾಗಿಬಿಟ್ಟಾಗ ಪ್ರಾರಬ್ಧದಿಂದ ಹೇಗೆ ದೇಹಕ್ಕೆ ಮತ್ತೆ ಮನಸ್ಸಿಗೆ ಯಾವ ಕರ್ತವ್ಯಗಳು ಬರುತ್ತೋ, ಈ ಕರ್ತವ್ಯಗಳು ಮಾಡಲೇಬೇಕು ಅಂತ ಅನಿಸ್ತದೋ ಅದನ್ನ ಮಾಡ್ತಾ ಇರುವಾಗಲೂ ಕೂಡ ಆ ಅಹಂ 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 ಅನ್ನುವ ಆತ್ಮಾನುಭವ ಹೇಗೆ ಸಂಗೀತಕ್ಕೆ ಶ್ರುತಿ ಬಿಟ್ಟು ಹೋಗದಲೇ ಇರುತ್ತೋ ಅದೇ ರೀತಿಯಾಗಿ ಈ ಪಾತ್ರಗಳನ್ನು ಅಭಿನಯಿಸ್ತಾ ಇರುವಾಗಲೂ ನಾನು ಬ್ರಾಹ್ಮಣ ಅಂತ ಹೇಗೆ ಬ್ರಾಹ್ಮಣನಿಗೆ ಅವನಿಗೆ ಅದು ಇರುತ್ತೋ, ಗೋಚರವಾಗಿ ಇರುತ್ತೋ, ಅದೇ ರೀತಿಯಾಗಿ ಈ ಆತ್ಮಾನುಭವ ಸಹಜವಾದಾಗ ಈ ನಾನು 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 ಅಹಂ 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 ಇತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಅನ್ನುವ ಆ ಅನುಭವ ನಡೀತಾ ಇರ್ತದೆ ಅಂತ ಹೇಳ್ತಾರೆ. ಅಕಸ್ಮಾತ್ ಆ ಅನುಭವದಿಂದ ಬಿಟ್ಟು ಬಂದಾಗ ಏನ್ ಮಾಡಬೇಕು? ಅದೇ ರೀತಿ ವ್ಯಕ್ತಿಯು ಜೀವನದ ಅನೇಕ ಕರ್ತವ್ಯಗಳಲ್ಲಿ ನಿರತನಾಗಿದ್ದಾಗಲೂ ಕೂಡ ನಾನು ದೇಹ ಎಂಬ ಮಿಥ್ಯ ಭಾವನೆಯನ್ನು ಅದನ್ನು ಉದ್ಭವಿಸಲು ಎಡಗೊಡದೆ ನಾನು ಆತ್ಮ ಎಂಬ ದೃಢ ನಿಶ್ಚಯದಲ್ಲಿ ಇರಬೇಕು ಅಂತಾರೆ. ಅಂದ್ರೆ ಹೇಗೆ ಇರುವುದು? ಹೇಗೆ ಆ ದೃಢ ನಿಶ್ಚಯದಲ್ಲಿ ಇರುವುದು? ಈ ನಾನು ದೇಹ ಅನ್ನುವ ಈ ಒಂದು ನೆನಪಿನಲ್ಲಿ ನಾವು ಮುಳುಗೋದಾಗ ಓಹೋ ನಾನು ದೇಹವೇ ಅಲ್ಲ, ನಾನು ಯಾರು ಅಂತ ವಿಚಾರ ಮಾಡಬೇಕು. ಏನ್ ಮಾಡ್ಬೇಕು? ಯಾವಾಗಲೂ ಒಂದು ನೆನಪಾಗುತ್ತೆ, ಈ ಪಾತ್ರವನ್ನು ನಿಜವಂತೂ ತಗೊಂಡ್ಬಿಟ್ಟಿದ್ದೀನಿ, ಈ ಪಾತ್ರದಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ ಅಂತ ಅನುಭವ ಬಂದಾಗ ಈ ನಾನು ಅನ್ನುವ ಸ್ಫುರಣವನ್ನು ಬಿಟ್ಟಿದ್ದೀನಿ, ಈ ಪಾತ್ರದಲ್ಲಿ ಮುಳುಗೋಗಿದ್ದೀನಿ ಅಂತ ಬರುವಾಗ ತಕ್ಷಣ ಏನ್ ಮಾಡ್ಬೇಕು? ಆ ನೆನಪು ಬಂದ್ ಕೂಡ್ಲೆ ಓಹೋ ನಾನು ಈ ದೇಹವೇ ಅಲ್ಲ, ನಾನು ಯಾರು ಅನ್ನುವ ವಿಚಾರದಿಂದ ಆ ಆತ್ಮನನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಹೇಳಿರುತ್ತಾರೆ ಎಂದು ವಿಚಾರಿಸಬೇಕು. ಹೀಗೆ ವ್ಯಕ್ತಿಯು ಮನಸ್ಸನ್ನು ಅದೇ ಶುದ್ಧ ಸ್ಥಿತಿಯಲ್ಲಿ ಮರುಸ್ಥಾಪಿಸಬೇಕು. ಅಂದ್ರೆ ಯಾವಾಗೆಲ್ಲ ಆ ಸ್ಥಿತಿಯಿಂದ ನಾನು ಬ್ರಾಹ್ಮಣ, ನಾನು ಆತ್ಮನು ಅನ್ನುವ ಆ ಒಂದು ಸ್ಥಿತಿಯಿಂದ ಅದು ಬೇರೆ ಸ್ಥಿತಿಗಳಲ್ಲಿ ಮುಳುಗೋಗುತ್ತೋ, ಯೋಚನೆಗಳಲ್ಲಿ ಮುಳುಗೋಗುತ್ತೋ, ಯಾವಾಗ ಅದು ಅನುಭವಕ್ಕೆ ಬಂದ್ಬಿಡುತ್ತೋ ತಕ್ಷಣ ಅಲ್ಲಿಂದ ಎಳೆದು ಶಣೈರ್ ಉಪರಮೇತ್ ಬುದ್ಧಿಯ ಧೃತಿ ಗೃಹೀತ್ಯಾತ್ ಆತ್ಮ ಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇ. ಯಾವಾಗಲಾದ್ರೂ ಆ ನಿಜ, ಆ ಪಾತ್ರ ನಿಜ ಅಂತ ತಿಳ್ಕೊಂಡು ಯಾವಾಗ ಮುಳುಗೋಗ್ಬಿಟ್ಟಿರ್ತೀವಿ, ಯಾವಾಗ ಅದು ನಮಗೆ ಗೋಚರವಾಗುತ್ತೆ ತಕ್ಷಣ ಎಳೆದು ಇದು ನಾನು ದೇಹವೇ ಅಲ್ಲ, ನಾನು ಯಾರು ಅಂತ ವಿಚಾರಿಸ್ಕೊಂಡು ಈ ಆತ್ಮನಲ್ಲಿ ಮತ್ತೆ ಹೋಗಿ ಸೇರ್ಕೋಬೇಕು ಎಂಬ ವಿಚಾರವು ಪ್ರಾಮುಖ್ಯ ಸಾಧನವಾಗಿದೆ. ಅಂದ್ರೆ ನಿಜವಾದ ಸಂತೋಷ ನಮ್ಮ ಸ್ವರೂಪ ಅನ್ನುವುದನ್ನು ಅರಿಬೇಕು ಅಂದ್ರೆ ಈ ನಾನು ಯಾರು ಅನ್ನುವ ಈ ಸಾಧನೆನೇ, ಈ ವಿಚಾರವೇ ಪ್ರಾಮುಖ್ಯ ಸಾಧನೆಯಾಗಿದೆ.
ಈ ರೀತಿ ಮನಸ್ಸು ಸ್ವಸ್ಥಿತಿಯಲ್ಲಿದ್ದಾಗ ಆತ್ಮಾನುಭವವು ಯಾವ ಅಡಚಣೆಯೂ ಇಲ್ಲದೆ ತಾನಾಗಿಯೇ ಮೂಡುತ್ತದೆ. ಈ ರೀತಿ ಅಭ್ಯಾಸ ಮಾಡಿ 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 ಅದು ಸಹಜವಾಗ್ಬಿಟ್ರೆ, ಹೇಗೆ ಸೈಕಲ್ ಓಡಿಸೋದು ನಾವು ಏನು ಯೋಚನೆ ಮಾಡಿದಲೇನೆ ಆ ಬ್ಯಾಲೆನ್ಸ್ ಬಂದ್ಬಿಡುತ್ತೋ, ಅದೇ ರೀತಿಯಾಗಿ ಈ ಆತ್ಮಾನುಭವವು ನಮ್ಮ ಸಹಜ ಸ್ಥಿತಿ ಅಂತ ಅನುಭವಕ್ಕೆ ಬಂದ್ಬಿಡುತ್ತದೆ. ನಾನು ಆತ್ಮ ಅನ್ನುವುದು ನಮ್ಮಲ್ಲಿ ಸಹಜವಾಗ್ಬಿಡುತ್ತದೆ. ಅಲ್ಲಿಂದ ಮುಂದೆ ಇಂದ್ರಿಯ ಸಂಬಂಧ ಸುಖ ದುಃಖಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರುವುದಿಲ್ಲ. ಆ ತರ ಆತ್ಮಾನುಭವ ಸಹಜವಾಗಿಬಿಟ್ಟಾಗ, ಆ ಸೆಲ್ಫ್ ಅಟೆನ್ಷನ್ ಅನ್ನುವುದು ಸಹಜವಾಗಿಬಿಟ್ಟಾಗ, ನಮ್ಮ ಏನು ಕರ್ತವ್ಯಗಳು ಇರುತ್ತೆ, ಏನು ಇಂದ್ರಿಯಗಳ ಕೆಲಸಗಳಿರುತ್ತೆ, ಎಲ್ಲವೂ ಆ ಆತ್ಮ ಆ ಸ್ಫುರಣ ಸನ್ನಿಧಿಯಲ್ಲೇ ನಡೆದು ಹೋಗುತ್ತೆ. ಈ ಅಹಂಕಾರ ಅನ್ನುವ ಗಮನದಿಂದ ಏನ್ ನಡೀತಾ ಇತ್ತು, ಅದು ಹೋಗಿ ಆ ಆತ್ಮನ ಕಿರಣಗಳ ಆ ಸನ್ನಿಧಿಯಲ್ಲಿ ಆ ಸಕಲ ಇಂದ್ರಿಯ ಕೆಲಸಗಳು ನಡೆದೋಗೋದ್ರಿಂದ ಆ ಇಂದ್ರಿಯ ಸಂಭವಗಳಿಂದ ಮನಸ್ಸಿಗೆ ಯಾವ ತರ ಪರಿಣಾಮವೂ ಬೀರುವುದಿಲ್ಲ. ಮಕ್ಕಳಿಗೆ ಹೇಗೆ ಆ ಘಟನೆ ನಡೀತಾ ಇರುವಾಗ ಅಲ್ಲಿ ಗಮನ ಇದ್ದು ತಕ್ಷಣ ಅವುಗಳು ಮರೆತೋಗುತ್ತೋ, ಅದೇ ರೀತಿ ಆತ್ಮನಿಷ್ಠನಾಗಿರುವವನಿಗೆ ಯಾವಾಗ ಆ ಸನ್ನಿಧಿ ಮಾತ್ರದಲ್ಲಿ ಇಂದ್ರಿಯದ ಕೆಲಸಗಳೆಲ್ಲ ನಡೆದೋಗುತ್ತೋ, ಆವಾಗ ಆ ಇಂದ್ರಿಯಗಳ ಸಂಭವಗಳು ಯಾವುದು ಮನಸ್ಸಿನ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ಹೇಳಿ ಪರಿಣಾಮ ಬೀರುವುದಿಲ್ಲ. ಪ್ರಕೃತಿಯ ಘಟನೆಗಳಲ್ಲಿ ತೋರಿಕೊಂಡು ನಂತರ ಕನಸಿನಂತೆ ಮಾಯವಾಗುತ್ತದೆ ಅಂತ. ಇವಾಗ ನಮ್ಮ ಏನು ಪ್ರಾರಬ್ಧ ಇರುತ್ತೆ, ಕರ್ಮ ಇರುತ್ತೆ, ಅದನ್ನು ಮುಗಿಸ್ಬಿಟ್ರು. ಅಂದ್ರೆ ಅವುಗಳು ಯಾವುದರಿಂದ ನಡಿಬೇಕು, ನಮ್ಮ ಪ್ರಾರಬ್ಧ ಕರ್ಮಗಳು ನಮ್ಮ ಇಂದ್ರಿಯಗಳಿಂದ, ಅದು ಇಂದ್ರಿಯಗಳ ಓಟದಿಂದ ಅದು ನಡಿಬೇಕು. ಆ ಇಂದ್ರಿಯಗಳ ಓಟ ಇವಾಗ ಏನಾಗ್ಬಿಡುತ್ತೆ, ಆತ್ಮಾನುಭವದಲ್ಲಿ ಆ ಆತ್ಮಾನುಭವ ಅನ್ನುವ ಸ್ಫುರಣದ ಕಿರಣದಲ್ಲಿ ನಡೆಯೋದ್ರಿಂದ, ಮನಸ್ಸಿನ ಅಹಂಕಾರದಿಂದ ಗಮನದಿಂದ ನಡೆದೇ ಇರೋದ್ರಿಂದ ಅವುಗಳ ಏನು ಚಂಚಲತೆ ಇದ್ರು, ಇಂದ್ರಿಯಗಳ ಚಂಚಲತೆ ಇದ್ರು, ಕೆಲಸ ಇದ್ರು, ಅವುಗಳ ಚಂಚಲತೆ ಕೆಲಸ ಈ ಬುದ್ಧಿಯ ಮೇಲೆ, ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಬಿಡುವುದಿಲ್ಲ. ಬುದ್ಧಿಯಲ್ಲಿ ಆತ್ಮಾನುಭವ ನಡೀತಾ ಇರುತ್ತೆ. ಆದರೆ ಪ್ರಕೃತಿಯ ಕೆಲಸ ಹೇಗೆ? ಪ್ರಕೃತಿಗೆ ಈ ದೇಹ ಪ್ರಕೃತಿಯ ಒಂದು ಭಾಗ. ಪ್ರಕೃತಿ ಎಷ್ಟು ದೊಡ್ಡದು, ಅದರ ಕೆಲಸವನ್ನು ನಾವು ಹೇಗೆ ನಮ್ಮ ಆತ್ಮ ವಿಚಾರದಿಂದ ಮೇಲೆ ದಾಟ್ಕೊಂಡು ಬರ್ಬೋದು ಅಂದ್ರೆ ದಾಟ್ಕೊಂಡು ಬರ್ಬೋದು. ಅದರ ಅನುಭವ ಹೇಗಿರುತ್ತೆ? ಪ್ರಕೃತಿಯ ಘಟನೆಗಳು ಎಲ್ಲ ಅಲ್ಲಿ ಏನೋ ಆಯ್ತು, ಆ ಊರಲ್ಲಿ ಯಾವುದೋ ಒಂದು ದೊಡ್ಡ ಪ್ರಕೃತಿಯ ಅಸಂಭಾವಿತ ಆಗಿದೆ, ದೊಡ್ಡ ಫ್ಲಡ್ಸ್, ಸುನಾಮಿ ಆಗಿದೆ, ಅದೆಲ್ಲ ಆ ಘಟನೆಗಳ ನಮ್ಮ ಮನಸ್ಸಲ್ಲಿ ಬರೋದಿಲ್ಲ ಅಂತ ಹೇಳಿಲ್ಲ, ಬಟ್ ಬಂದು ಹೋಗ್ಬಿಡುತ್ತದೆ. ಹೇಗೆ? ಕನಸಿನ ಹಾಗೆ ಅಂತ ಹೇಳ್ತಾ ಇದ್ದಾರೆ. ತನ್ನ ಸಂಪೂರ್ಣ ಆತ್ಮಾನುಭವವನ್ನು ಎಂದಿಗೂ ಮರೆಯದಿರುವುದು ಈ ನಿಜವಾದ ಭಕ್ತಿ. ಅಂದ್ರೆ ತನ್ನ ಈ ಆತ್ಮಾನುಭವವನ್ನು, ಈ ನಾನು 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 ಅಂತ ಆ ಸ್ಫುರಣ ಏನಿದೆ ಅದನ್ನು ಮರಿದೇ ಇರುವುದು, ಅದನ್ನು ಮರಿದಲೆ ಅದರ ಸನ್ನಿಧಿ ಮಾತ್ರದಲ್ಲಿ ಎಲ್ಲ ಕರ್ತವ್ಯಗಳು, ಪ್ರಾರಬ್ಧದ ಕರ್ತವ್ಯಗಳು ಎಷ್ಟಾದ್ರೂ ಇರಲಿ, ಎಲ್ಲವೂ ಆ ಸನ್ನಿಧಿ ಮಾತ್ರದಲ್ಲಿ ನಡೆದೋಗುತ್ತೆ. ನಾವು ಅಹಂಕಾರದಿಂದ ಅದನ್ನು ಪ್ಲಾನ್ ಮಾಡಿ, ಅದನ್ನು ನಿರ್ಧಾರ ಮಾಡಿ ಆಮೇಲೆ ಮುಗಿಸುವುದು ಅಂತ ಅಲ್ಲ. ಆತ್ಮಾನುಭವದಲ್ಲಿ ಇದ್ರೆ ಅದರ ಸನ್ನಿಧಿಯಲ್ಲಿ ಸಕಲ ಕರ್ಮಗಳು ಮುಗಿದೋಗ್ಬಿಡುತ್ತೆ, ನಡೆದೋಗ್ಬಿಡುತ್ತೆ, ಯಾವ ಪರಿಣಾಮವೂ ಬೀರೋದಿಲ್ಲ. ಪ್ರಕೃತಿಯ ಕೆಲಸಗಳು ಕೂಡ ಕನಸಿನ ಹಾಗೆ ನಡೆದು ಕಳೆದು ಹೋಗ್ಬಿಡುತ್ತೆ, ಮಾಯವಾಗ್ಬಿಡುತ್ತೆ. ಈ ಆತ್ಮಾನುಭವವನ್ನು ಬಿಡಬಾರದು. ಈ ಈ ಆತ್ಮಾನುಭವ ನಮಗೆ ಸಹಜವಾಗಿ ಆಗುವವರೆಗೂ ಬಿಡದಲೆ, ಅದು ಸಹಜ ಆದ್ಮೇಲೆ ಏನಾಗಿರುತ್ತೆ, ಆ ಸಹಜವಾದ ಆತ್ಮಾನುಭವವೇ ನಿಜವಾದ ಭಕ್ತಿ ಅಂತ ಹೇಳಿರುತ್ತೆ. ನಿಜವಾದ ಭಕ್ತಿ ಮತ್ತೆ ಮನೋನಿಗ್ರಹ, ಜ್ಞಾನ ಮತ್ತು ಉಳಿದ ಎಲ್ಲ ತಪಗಳು, ಏನೇನು ತಪಗಳು ಮನುಷ್ಯ ಅನ್ನೋನು ಮಾಡಬಹುದೋ, ಏನೇನು ತಪಗಳು ಯಾವ ಲೋಕದೆಲ್ಲ ಮಾಡಬಹುದೋ, ಎಲ್ಲವೂ ಈ ಅಹಂ 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 ಅಂತ ಆ ಸ್ಫುರಣ ಏನಿದೆ, ಆ ಅಖಂಡವಾದ ಜ್ಞಾನ ಏನಿದೆ, ಆ ಒಂದರಲ್ಲಿ ಅಡಗೋಗ್ಬಿಡುತ್ತೆ. ಸಕಲ ತಪಗಳು ಅದರಲ್ಲಿ ಅಡಗೋಗ್ಬಿಡುತ್ತೆ. ಉತ್ತಮ ಭಕ್ತಿ, ಮನೋನಿಗ್ರಹ, ಜ್ಞಾನ, ಸಕಲ ತಪಗಳು ಯಾವುದು?
ಸಹಜವಾಗಿ ಆತ್ಮಾನುಭವದಲ್ಲಿ ಇರುವುದೇ ಅಂತ ಎಲ್ಲ ಜ್ಞಾನಿಗಳು ಹೇಳ್ತಾರೆ ಅಂತ ಭಗವಾನರು ನಮಗೆ ಈ ಉತ್ತರದಲ್ಲಿ ಹೇಳ್ತಾರೆ. ಆ ಭಗವಾನರ ಪರಿಪೂರ್ಣ ಕೃಪೆಯಿಂದ, ಆ ಪರಿಪೂರ್ಣ ಕೃಪೆಗೂ ಈ ಆತ್ಮಾನುಭವಕ್ಕೂ ಬೇರೆ ಏನು ವ್ಯತ್ಯಾಸವೇನೂ ಇಲ್ಲ. ಭಗವಾನರ ಕೃಪೆನೇ ಈ ಆತ್ಮಾನುಭವ, ಎರಡೂ ಒಂದೇನೆ. ಆ ಥರ ಒಂದಾಗಿ ಸಹಜವಾಗಿ ಭಗವಾನರ ಕೃಪೆ ಜೊತೆಯಲ್ಲಿ ನಮ್ಮ ಅರಿವು ಪರಿಪೂರ್ಣವಾಗಿ ಸಾಯುಜ್ಯ ಪಡೆಯಲು ಅಲ್ಲಿವರೆಗೂ ಆತ್ಮವಿಚಾರ ಅನ್ನುವ ಈ ಒಂದು ಅಭ್ಯಾಸವನ್ನು ಕೈ ಬಿಡಬಾರದು, ನಿರಂತರವಾಗಿ ಮಾಡಬೇಕು. ಆ ಸಹಜ ಸ್ಥಿತಿ ನಮಗೆ ಭಗವಾನರ ಕೃಪೆಯಿಂದ ಸಿಗ್ತದೆ. ಇವಾಗ ಒಂದು 10 ನಿಮಿಷದ ಕಾಲ ಆತ್ಮವಿಚಾರವನ್ನು ಭಗವಾನರ ಕೃಪೆ ಜೊತೆಯಲ್ಲಿ ಮಾಡೋಣ. ರೇವತಿಯವರು ನಮಗೆ ಸಮಯದ ಅನುಕೂಲವನ್ನು ಮಾಡಿಕೊಡ್ತಾರೆ. ನಮೋ ರಮಣ.
ನಮೋ ರಮಣ. ನಮೋ ರಮಣ. ಈಗ ಧ್ಯಾನದ ಹಾಡಿನ ಮನನವನ್ನು ಉಜ್ವಲ್ ಜಗದೀಶ್ ಅವರು ಅನೇಕ ವಾರಗಳಿಂದ ಮಾಡ್ತಾ ಇದ್ದಾರೆ. ಧ್ಯಾನದ ಹಾಡಿನ ಮನನ ಶ್ರೀ ಉಜ್ವಲ್ ಜಗದೀಶ್ ಅವರಿಂದ. ನಮೋ ರಮಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನೆಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನೆಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿವಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಭಗವಾನ್ ರಮಣರು ಸಾಧುಓಂ ಸ್ವಾಮಿಗಳ ಮೂಲಕ ನಮಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಆತ್ಮವಿಚಾರದ ಮಾರ್ಗವನ್ನ ತಿಳಿಸ್ತಾ ಬರ್ತಾ ಇದ್ದಾರೆ ಈ ಧ್ಯಾನದ ಹಾಡಿನಲ್ಲಿ. ಭಗವಾನ್ ರಮಣರ ಉಪದೇಶ ಏನು ಅಂತ ಹೇಳಿದ್ರೆ, ಸುಮ್ಮನೆ ಇರುವುದು. ಆ ಸುಮ್ಮನೆ ಇರುವುದಕ್ಕೆ ಏನು ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ವಿವರವಾಗಿ ಈ ಹಾಡಿನಲ್ಲಿ ಸಾಧುಓಂ ಸ್ವಾಮಿಗಳು ವಿವರಿಸ್ತಾ ಬರ್ತಾ ಇದ್ದಾರೆ. ಆತ್ಮ ಇದೆಯಲ್ಲ, ಆತ್ಮವೂ ರಮಣರು ಒಂದೇ. ರಮಣರು ಆತ್ಮಸ್ವರೂಪರು. ಆ ಆತ್ಮದ ನಿಜ ಸ್ವರೂಪ ಏನು ಅಂತ ಹೇಳಿದ್ರೆ, ಅದು ಶುದ್ಧವಾದದ್ದು, ಅದು ಮೌನವಾದದ್ದು ಹಾಗೂ ಚಿನ್ಮಯವಾದದ್ದು. ಶುದ್ಧ ಅಂತ ಹೇಳಿದ್ರೆ ಅದಕ್ಕೆ ಅದು ಎಲ್ಲವನ್ನ ಆವರಿಸಿದೆ, ಆದರೆ ಯಾವುದು ಅದನ್ನ ಮುಟ್ಟುತ್ತಾ ಇಲ್ಲ. ಹೇಗೆ ಈ ಪಂಚಭೂತಗಳಲ್ಲಿ ಈ ಸ್ಪೇಸ್, ಈ ವ್ಯೋಮ ಅಂತಾರಲ್ಲ, ಈ ಆಕಾಶ ಇದೆಯಲ್ಲ, ಈ ಆಕಾಶ ಎಲ್ಲವನ್ನ ಒಳಗೊಂಡಿದೆ. ಈ ಆಕಾಶದಲ್ಲೇ ನೀರು ಹರಿಯೋದು, ಈ ಆಕಾಶದಲ್ಲೇ ಭೂಮಿನೂ ಇರೋದು, ಈ ಆಕಾಶದಲ್ಲೇ ಗಾಳಿಯೂ ಹರಿಯೋದು, ಮತ್ತೆ ಈ ಆಕಾಶದಲ್ಲೇ ಅಗ್ನಿ ಕೂಡ ಇರೋದು. ಆದ್ರೆ ಈ ಆಕಾಶವನ್ನ ಯಾವುದು ಮುಟ್ಟುತ್ತಾ ಇಲ್ಲ. ಆಕಾಶ, ಭೂಮಿಯಿಂದ ಅದಕ್ಕೆ ಆಕಾಶಕ್ಕೆ ಭಾರ ಆಗ್ತಾ ಇಲ್ಲ, ಅಗ್ನಿಯಿಂದ ಆಕಾಶ ಸುಡ್ತಾ ಇಲ್ಲ, ಗಾಳಿಯಿಂದ ಆಕಾಶ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಈ ರೀತಿ ಆ ಆಕಾಶ ಈ ಪಂಚಭೂತಗಳನ್ನ ಒಳಗೊಂಡಿದ್ರು ಅದರಿಂದ ಅದಕ್ಕೆ ಯಾವ ಒಂದು ತೊಂದರೆನೂ ಇಲ್ಲ, ಅದು ಸದಾ ನಿತ್ಯ ಶುದ್ಧವಾಗಿದೆ. ಆ ರೀತಿ ಆತ್ಮವು ಕೂಡ ನಿತ್ಯ ಶುದ್ಧವಾದದ್ದು ಹಾಗೂ ಮೌನವಾದದ್ದು. ಈ ಆತ್ಮ ನಾನಿದ್ದೀನಿ, ನಾನಿದು, ನಾನದು ಅಂತ ಯಾವ ಒಂದು ಮಾತನ್ನು ಹೇಳ್ತಾ ಇಲ್ಲ. ಮೌನವಾಗಿ, ಎಲ್ಲಕ್ಕೂ ಸಾಕ್ಷಿಯಾಗಿ, ಎಲ್ಲಕ್ಕೂ ಆಧಾರವಾಗಿ ಆ ಒಂದು ಆತ್ಮ ಮೌನವಾಗಿ ನೆಲೆಸಿದೆ. ಆದ್ರೆ ಮೌನವಾಗಿದ್ರೂ ಅದು ಚಿನ್ಮಯ, ಅಂದ್ರೆ ಅರಿವಿನ ಸ್ವರೂಪ. ಅದು ನಮ್ಮಲ್ಲಿ ಎಲ್ಲ ಅರಿವನ್ನ ಮೂಡಿಸುವಂಥದ್ದು. ಎಲ್ಲ ಅರಿವು ಬಿಟ್ಟು ಹೋದ್ರೂ ಹೋಗದೆ ಅಳಿವೇ ಇಲ್ಲದಂತಹ ಅರಿವಿನ ಚಿನ್ಮಯ ಸ್ವರೂಪನಾದಂತಹ ಈ ಆತ್ಮ ಸ್ವರೂಪರೇ ರಮಣರು. ರಮಣರ ಸನ್ನಿಧಿಗೆ ಯಾರ್ಯಾರು ರಮಣರನ್ನ ನೋಡಕ್ ಬಂದ್ರೋ, ಯಾವ ಭಾವನೆ ಅವ್ರ ಮನಸ್ಸಿನಲ್ಲಿರ್ತೋ ಆ ರೀತಿ ರಮಣರು ಅವ್ರ ಮುಂದೆ ಕಂಡ್ರು. ರಮಣರು ಆ ಕೋತಿಗಳ ಒಡನೆ ಒಡನಾಟ ಮಾಡ್ತಾ ಇದ್ದಿದ್ದು, ಅಳಿಲು ಜೊತೆನಲ್ಲಿ ಪ್ರೀತಿಯಿಂದ ಇರ್ತಾ ಇದ್ದದನ್ನ ನೋಡಿ
ಅನೇಕ ಜನ ಭಕ್ತರು ಇವರು ಸಾಕ್ಷಾತ್ ಆ ಶ್ರೀರಾಮನೇ ಅಂತ ಅನೇಕ ಜನ ಕೊಂಡಾಡಿದ್ರು. ಭಗವಾನ್ ರಮಣರು ರಾಮನ ನಕ್ಷತ್ರವಾದ ಪುನರ್ವಸುವಲ್ಲೇ ಜನಿಸಿದವರು. ರಮಣರನ್ನ ಆ ರಾಮ ಅನ್ನೋ ಪದಕ್ಕೂ ಕೂಡ ಯಾವುದು ಎಲ್ಲರಿಗೂ ಪ್ರಿಯವಾದದ್ದೋ ರಮಣೀಯವಾದದ್ದೋ ಅದೇ ರಾಮ ಶಬ್ದಕ್ಕೂ ರಮಣ ಶಬ್ದಕ್ಕೂ ಅಂತಹ ಒಂದು ಐಕ್ಯತೆ ಇದೆ. ಆದ್ರಿಂದ ರಮಣ ಸ್ವರೂಪಕ್ಕೂ ಆ ರಾಮನ ಸ್ವರೂಪಕ್ಕೂ ಐಕ್ಯತೆಯನ್ನ ಭಕ್ತರು ಕಂಡರು. ಅವರು ಹಸುಗಳ ಜೊಡನೆ ಒಡನಾಟ ನೋಡಿ ಇವನು ಆ ಗೋಪಾಲ, ಆ ಗೋವಿಂದ ಇದನ್ನಲ್ಲ ಶ್ರೀಕೃಷ್ಣ, ಅವನ ಅವತಾರವೇ, ಅವನ ಸ್ವರೂಪವೇ ಅಂತ ಅನೇಕ ಜನ ಭಕ್ತರು ಕೊಂಡಾಡಿದ್ರು. ಅವರು ಎಲ್ಲ ಜೀವರಾಶಿಗಳಿಗೆ ಕೊಡುತ್ತಿದ್ದ ಪ್ರೀತಿಯನ್ನ ನೋಡಿ ಅವ್ರು ಹೇಗೆ ಒಂದು ಮರಕ್ಕೆ ಮಾವಿನ ಮರಕ್ಕೆ ಹೊಡಿತಾ ಇರೋ ಭಕ್ತರನ್ನ ನಿಲ್ಲಿಸಿ, ಏತಕ್ಕೆ ಹೊಡಿತಾ ಇದ್ದೀರಾ? ಅದ ಮಾವಿನ ಹಣ್ಣನ್ನ ಕೊಡುವ ತಪ್ಪಿಗೆ ಅದು ನಿಮ್ಮಿಂದ ಏಟನ್ನು ಕೂಡ ಪಡಿಬೇಕಾ, ಶಿಕ್ಷೆಯನ್ನ ಪಡಿಬೇಕಾ? ಬರೀ ಮಾವಿನ ಹಣ್ಣನ್ನ ಕೀಳದೆ ಅದ್ರ ಜೊತೆಗೆ ಕೋಲಿಂದ ಬಡಿತಾ ನೀವು ಅದರ ಎಲೆಗಳನ್ನ, ಅದರ ಟೊಂಗೆಗಳನ್ನ ಕೂಡ ಮುರಿತಾ ಇದ್ದೀರಲ್ಲ ಅಂತ ದುಃಖದಿಂದ ಹೇಳಿದ ಮಾತನ್ನ ನೋಡಿದಾಗ ಸರ್ವಭೂತಗಳಿಗೆ ಅಭಯವನ್ನ ನೀಡುತ್ತಿದ್ದ ಆ ಗೌತಮ ಬುದ್ಧರ ಸ್ಮರಣೆ ನಮಗಾಗತ್ತೆ. ಅನೇಕ ಜನರು ಗೌತಮ ಬುದ್ಧ ಅಂತ ನೋಡಿ ಹಾಡಿ ಹೊಗಳಿದ್ರು. ಭಗವಾನ್ ರಮಣರು ಜನಿಸಿದ್ದು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ. ಅವರು ತಮ್ಮ ದೇಹವನ್ನ ತ್ಯಾಗ ಮಾಡಿದ್ದು ಕೂಡ ಗುಡ್ ಫ್ರೈಡೆ. ಯಾವತ್ತು ಆ ಯೇಸು ಕ್ರಿಸ್ತ ತನ್ನ ದೇಹವನ್ನ ತ್ಯಾಗ ಮಾಡಿದ್ನೋ ಅದೇ ಒಂದು ಸಂದರ್ಭದಲ್ಲಿ ಗುಡ್ ಫ್ರೈಡೆ ಅಂದು ಭಗವಾನ್ ರಮಣರು ಕೂಡ ಇದೇ ತಿಂಗಳು ಏಪ್ರಿಲ್ 14ನೇ ತಾರೀಕು ತಮ್ಮ ದೇಹವನ್ನ ಬಿಟ್ಟು ಅರುಣಾಚಲದಲ್ಲೇ ಒಂದಾದ್ರು. ಅದನ್ನ ನೋಡಿದಾಗ ಅನೇಕ ಜನ ಭಕ್ತರು ಇವರು ಆ ಯೇಸು ಕ್ರಿಸ್ತನ ಸ್ವರೂಪರೇ ಅಂತ ಹಾಡಿ ಹೊಗಳಿದ್ದಾರೆ. ಮತ್ತೆ ತಮ್ಮ ಕೃತಿಗಳಲ್ಲಿ, ತಮ್ಮ ಲೇಖನಗಳಲ್ಲಿ ಹಾಡಿ ಹೊಗಳಿದ್ದಾರೆ. ಇಸ್ಲಾಂ ಮತದ ಡಾಕ್ಟರ್ ಸೈಯದ್ ಹಫೀಸ್ ಅನ್ನೋರು ಭಗವಾನ್ ರಮಣರ ಚರಿತ್ರೆಯನ್ನ ಓದಿದಾಗ ಮೊಹಮ್ಮದ್ ಪ್ರಾಫಿಟ್ ಇದ್ರಲ್ಲ, ಅವರ ಒಂದು ಲಕ್ಷಣಗಳು ಕೂಡ ಈ ಒಂದು ಜ್ಞಾನಿಯ ಲಕ್ಷಣಕ್ಕೆ ತರದೇ ಇದೆಯಲ್ಲ, ಇವರು ಆ ಪ್ರಾಫಿಟ್ ಮೊಹಮ್ಮದರ ಸ್ವರೂಪರೇ ಅಂತ ಹೇಳಿ ಅವರು ಉತ್ತರ ಭಾರತದಿಂದ ಇಲ್ಲಿ ರಮಣರನ್ನು ನೋಡಲು ಅವರು ತಿರುವಣ್ಣಾಮಲೆಗೆ ಬಂದರು. ಈ ರೀತಿ ಯಾವ ಭಾವನೆಯಿಂದ ನಾವು ರಮಣರನ್ನ ನೋಡ್ತೀವೋ ಆತ್ಮ ಸ್ವರೂಪರಾದ ರಮಣರು ಆ ರೀತಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾರೆ. ಒಬ್ಬರು ಭಕ್ತರು, ರಮಣರೇ, ಈ ಹಳ್ಳಿಗಳೆಲ್ಲ ಎಷ್ಟು ಪುಣ್ಯ ಮಾಡಿದೆ, ನಿಮ್ಮ ಮೇಲೆ ಎಷ್ಟು ಸುಲಭವಾಗಿ ಎಲ್ಲಾ ಕಡೆ ಓಡಾಡುತ್ತೆ, ಎಷ್ಟು ಪ್ರೀತಿಯಿಂದ ಇರುತ್ತೆ, ನಮಗೆ ಇದನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚಾಗ್ತಾ ಇದೆಯಲ್ಲ, ನಮ್ಮ ಹತ್ರ ನಿಮ್ಮ ಅಷ್ಟು ಪ್ರೀತಿಯಿಂದ ನಿಮ್ಮ ಸನಿಹ ಇರಲು ನಮ್ಗಾಗ್ತಾ ಇಲ್ವಲ್ಲ ಅಂತ ರಮಣರನ್ನ ಹೇಳಿದಾಗ, ಯಾರು ಹೇಳಿದ್ರು ನಿಮ್ಗೆ ನೀವು ಸನಿಹಕ್ಕೆ ಬಂದು ಪ್ರೀತಿಯಿಂದ ಇರಬಾರ್ದು ಅಂತ? ನೀವೇನ್ ನೋಡ್ತೀರಾ? ಭಗವಾನ್ ರಮಣರು ಮಹರ್ಷಿಗಳು, ಜ್ಞಾನಿಗಳು, ಭಗವಂತರು, ದೂರ ಇರುವವರು ಅಂತ ಭಗವಂತನಿಂದ ನಾವು ನಮ್ಮನ್ನ ದೂರ ಮಾಡ್ಕೊಂಡ್ಬಿಡ್ತಾ ಇದೀವಿ. ಆದ್ರಿಂದ ನಾನು ಆ ರೀತಿ ದೂರ ಇರೋ ರೀತಿ ಕಾಣಿಸ್ತೀನಿ. ಆದ್ರೆ ಈ ಅಳಿಲುಗಳು ಇವರು ನಮ್ಮವರು, ಇವರು ನಮ್ಮ ತಾಯಿಯೇ, ಇವರು ನಮ್ಮ ತಂದೆಯೇ ಅನ್ನುವ ಒಂದು ಪ್ರೀತಿಯ ಭಾವನೆಯಿಂದ ನೋಡ್ತಾ ಇರೋ ಕಾರಣ ಅವರಿಗೆ ನಾನು ಆಪ್ತನಾಗಿ ಕಾಣ್ತೇನೆ. ಅದೊಂದೇ ವ್ಯತ್ಯಾಸ. ಯಾವ ಭಾವನೆಯಿಂದ ನಾವು ಆ ಆತ್ಮ ಸ್ವರೂಪರಾದ ರಮಣರನ್ನು ನೋಡ್ತೀವೋ ಆ ರೀತಿ ಅವರು ನಮ್ಮ ಮುಂದೆ ಪ್ರಕಟವಾಗ್ತಾರೆ. ಆದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆ ದೇವರನ್ನ ನೀವು ಯಾವ ರೀತಿ ನೀವು ನೋಡಿದ್ರು ಆ ರೀತಿ ನಿಮ್ಮ ಮುಂದೆ ಪ್ರಕಟವಾಗ್ತಾರೆ. ಅವನ್ನ ಶ್ರೀರಾಮನಾಗಿ ನೋಡಿ, ಅವನು ಶ್ರೀರಾಮನಾಗಿ ನಿಮ್ಮ ಮುಂದೆ ಪ್ರತ್ಯಕ್ಷರಾಗ್ತಾರೆ. ನೀವು ಅವನನ್ನ ಆಂಜನೇಯನಾಗಿ ನೋಡಿ, ಆಂಜನೇಯನ ಸ್ವರೂಪದಲ್ಲಿ ಅವರು ಪ್ರತ್ಯಕ್ಷ ಆಗ್ತಾನೆ. ನೀವು ತಾಯಿಯ ಒಲುಮೆಯುಳ್ಳ ದೇವಿಯ ಸ್ವರೂಪದಲ್ಲಿ ಕಂಡರೆ ಆ ದೇವಿಯ ಸ್ವರೂಪದಲ್ಲಿ ದರ್ಶನವನ್ನ ನೀಡ್ತಾರೆ. ಈ ಆತ್ಮ ಸ್ವರೂಪ ನಾವು ಯಾವ ರೀತಿ ಆ ಆತ್ಮ ಸ್ವರೂಪವನ್ನ ಧ್ಯಾನ ಮಾಡ್ತೀವೋ ಆ ರೀತಿ ಆ ಆತ್ಮ ಸ್ವರೂಪ ನಮ್ಮ ಮುಂದೆ ಪ್ರಕಟವಾಗುತ್ತೆ. ಪಂಡ್ರಾಪುರದಲ್ಲಿ ಒಬ್ಬರು ಭಕ್ತರಿದ್ರಂತೆ. ಅವರು ಶಿವನ ಭಕ್ತರು, ಪಾಂಡುರಂಗನ ಭಕ್ತರಲ್ಲ, ಶಿವನ ಆಪ್ತ ಭಕ್ತರು. ಅವರು ಈ ಬೆಳ್ಳಿ ಬಂಗಾರವನ್ನ ಮಾಡುವಂತಹ ಆಚಾರಿಯ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರ ಹೆಸರು ನರಹರಿ ಆಚಾರಿ ಅಂತ. ಅವರು ಯಾವತ್ತೂ ನಾನು ಹರಿಯ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಪಾಂಡುರಂಗನ ದೇವಸ್ಥಾನಕ್ಕೆ ಹೋಗೋದಿಲ್ಲ. ಪಂಡ್ರಾಪುರದಲ್ಲಿದ್ರೂ ಕೂಡ ಅವರು ಪಾಂಡುರಂಗನ ದೇವಸ್ಥಾನದಲ್ಲಿ ಒಮ್ಮೆ ಕೂಡ ಅವರು ವಿಸಿಟ್ ಮಾಡಿರಲಿಲ್ಲ.
ನೋಡಲು ಅವರು ಆಸಕ್ತಿ ಇಲ್ಲ. ಅವರು ಶಿವನ ಆಪ್ತ ಭಕ್ತರು. ಅವನ ಶಿವನ ಧ್ಯಾನದಲ್ಲೇ ತಮ್ಮ ಎಲ್ಲ ಕೆಲಸವನ್ನ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬರು ಶ್ರೀಮಂತರು, ನಾನು ಪಂಡ್ರಾಪುರದ ಪಾಂಡುರಂಗನಿಗೆ ಒಂದು ಸೊಂಟದ ಪಟ್ಟಿ ಒಡ್ಯಾಣವನ್ನ ದಾನವಾಗಿ ನೀಡಲು, ಒಂದು ಕೊಡುಗೆಯಾಗಿ ನೀಡಲು ನಾನು ನಿಶ್ಚಯಿಸಿದ್ದೇನೆ. ನೀವು ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತೀರಾ, ಆದ್ರಿಂದ ನಿಮ್ಮ ಹತ್ರ ಬಂದಿದ್ದೇನೆ. ನೀವು ದಯಮಾಡಿ ಬಂದು ಅದಕ್ಕೆ ಸರಿಯ ಪಾಂಡುರಂಗನಿಗೆ ಸರಿ ಹೊಂದೋ ರೀತಿಯಲ್ಲಿ, ಕರೆಕ್ಟ್ ಆಗಿ ಫಿಟ್ ಆಗುವಂತ ರೀತಿಯಲ್ಲಿ ಒಂದು ಒಡ್ಯಾಣವನ್ನ ಮಾಡ್ಕೊಡ್ಬೇಕು ಅಂತ ಆ ಆಚಾರಿಗಳಿಗೆ ಅವರು ಕೇಳ್ಕೊಳ್ತಾರೆ. ಅವ್ರು ಹೇಳ್ತಾರೆ, ನೋಡಿ, ನಾನು ಪಾಂಡುರಂಗನ ದೇವಸ್ಥಾನಕ್ಕೆಲ್ಲ ಬರೋದಿಲ್ಲ. ನೀವು ಬೇಕಾದ್ರೆ ಕರೆಕ್ಟಾಗಿ ಅಳತೆಯನ್ನ ಒಂದು ದಾರದಲ್ಲಿ ತೆಗೆದುಕೊಂಡು ಬನ್ನಿ, ಅದಕ್ಕೆ ಸರಿಯಾಗಿ ಆ ಅಳತೆ ಸರಿಯಾಗಿ ನಾನು ಒಂದು ಒಡಿಯಾಣವನ್ನ ಮಾಡ್ಕೊಡ್ತೇನೆ ಅಂತ ಹೇಳಿ ಅವರು ಆ ಮೆಷರ್ಮೆಂಟ್ ನ ತಗೊಂಡ್ಬರ್ತಾರೆ. ಅದೇ ರೀತಿ ಒಂದು ಒಡಿಯಾಣವನ್ನ ಮಾಡಿ, ಒಂದು ಸೊಂಟದ ಪಟ್ಟಿಯನ್ನ ಮಾಡಿ ಅವರು ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ರೆ ಅಲ್ಲಿಗೆ ಹೋಗಿ ಅದಕ್ಕೆ ದೇವರಿಗೆ ತೊಡಿಸ್ತಾರೆ. ತೊಟ್ಟಾಗ ತುಂಬಾ ಲೂಸ್ ಆಗಿದೆ, ಬಿಚ್ಚೋಗ್ತಾ ಇದೆ. ಅದರಿಂದ ವಾಪಸ್ ತಗೊಂಡ್ಬಂದು ತುಂಬಾ ದೊಡ್ಡದಾಯ್ತಲ್ಲ, ಇನ್ನೊಂದ್ ಸ್ವಲ್ಪ ಚಿಕ್ಕದ್ ಮಾಡ್ಕೊಡಿ ಅಂತ ಅವ್ರನ್ನ ಕೇಳ್ಕೊಂಡಾಗ, ಹೌದಾ, ನಾನೇ ನೀವು ಕೊಟ್ಟ ಅಳತೆ ಕರೆಕ್ಟ್ ಆಗಿ ಮಾಡಿದ್ನಲ್ಲ, ಇದು ಹೇಗೆ ಈ ತರ ಆಯ್ತು? ಆಯ್ತು ಬಿಡಿ, ಅದನ್ನ ಚಿಕ್ಕದ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮತ್ತೆ ಅದ್ರ ಮೇಲೆ ಕೆಲಸ ಮಾಡಿ ಅದನ್ನ ಚಿಕ್ಕದ್ ಮಾಡಿ ಮತ್ತೆ ಅದನ್ನ ತೆಗೆದುಕೊಂಡು ಹೋಗ್ಕೊಡ್ತಾರೆ. ಮತ್ತೆ ಪಾಂಡುರಂಗಿನ ತೊಡಸ್ದಾಗ ಮತ್ತೆ ಲೂಸ್ ಆಗಿದೆ, ಮತ್ತೆ ಕೆಳಗಡೆ ಜಾರಿ ಬೀಳ್ತಾ ಇದೆ. ಆದ್ರಿಂದ ಮತ್ತೆ ಇನ್ನೊಸ್ತಿ ಬರ್ತಾರೆ, ನೋಡಿ ಸ್ವಾಮಿ, ಈ ತರ 2-3 ಸತಿ ಆಗ್ತಾ ಇದೆ, ನೀವೇ ಒಮ್ಮೆ ಬಂದು ಆ ಪಾಂಡುರನ ವಿಗ್ರಹವನ್ನ ನೋಡಿ, ನಿಮ್ಮ ಕೈ ಅಳತೆ ಇದೆಯಲ್ಲ, ನೀವ್ ಹೀಗ್ ಮುಟ್ಟಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಅಳತೆ ಇದೆ ಅಂತ. ನೀವು ಅಷ್ಟು ಕೆಲಸ ಮಾಡಿದ್ದೀರಾ, ನೀವು ಅದನ್ನ ಮಾಡಿದ ತಕ್ಷಣ ಮಾಡಿದ್ರೆ, ನೀವು ಅದಾದ್ಮೇಲೆ ನೀವು ಈ ಸೊಂಟದ ಪಟ್ಟಿನ ರೆಡಿ ಮಾಡಿದ್ರೆ ಅದು ಸರಿ ಹೊಂದುತ್ತೆ ಅಂತ ಆ ಒಂದು ಗ್ರಾಹಕರು ಹೇಳ್ತಾರೆ. ಇವ್ರು ಹೇಳ್ತಾರೆ, ನೋಡಿ, ನಾನು ಪಾಂಡುರಂಗನ ಯಾವುದೇ ಕಾರಣದಿಂದ ನೋಡೋದಿಲ್ಲ. ಆಗ ಇವ್ರು ಗ್ರಾಹಕರು ಹೇಳ್ತಾರೆ, ಹೋಗ್ಲಿ ಬಿಡಿ ಸ್ವಾಮಿ, ನೀವು ಪಾಂಡುರಂಗನ ನೋಡೋದಿಲ್ಲ ತಾನೆ, ಕಣ್ಣಿಗೆ ಬೇಕಾದ್ರೆ ಒಂದು ಪಟ್ಟಿಯನ್ನ ನೀವು ಹಾಕೊಂಡ್ ಬನ್ನಿ, ಹಾಕೊಂಡ್ ಬಂದು ನಿಮ್ಮ ಕೈನಲ್ಲಿ ಎಷ್ಟು ಅಳತೆ ಇದೆ ಅಂತ ಮಾತ್ರ ನೋಡಿ, ಆಗ ನಿಮ್ಗೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಉಪಾಯವನ್ನ ಮಾಡ್ಕೊಳ್ತಾರೆ. ಆಯ್ತು, ನೀವು ಹೇಳಿದ ರೀತಿನಲ್ಲಿ ನಾನು ಬರ್ತೀನಿ, ನಾನು ಕಣ್ಣಿಗೆ ಪಟ್ಟಿ ಹಾಕೊಂಡ್ ಬರ್ತೀನಿ, ನಾನು ಪಾಂಡುರಂಗನೆಲ್ಲ ನೋಡೋದಿಲ್ಲ, ನಾನು ಶಿವನ ಭಕ್ತ ಅಂತ ಮತ್ತೆ ಹೇಳಿ ಅವರ ಆಜ್ಞೆಯಂತೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಆ ದೇವಸ್ಥಾನದ ಕಡೆಗೆ ಹೊರಡ್ತಾರೆ. ಆ ದೇವಸ್ಥಾನಕ್ಕೆ ಹೋದಾಗ ಅವರು ಸೊಂಟವನ್ನ, ಎಲ್ಲಿ ಅವರ ಈ ಪಾಂಡುರಂಗ ಮೂರ್ತಿಯನ್ನ ತಮ್ಮ ಕೈಗಳಿಂದ ಮುಟ್ಟಿ ಮುಟ್ಟಿ ನೋಡ್ತಾ ಇರ್ತಾರೆ. ಮುಟ್ಟಿ ನೋಡಿದಾಗ ಅವ್ರಿಗೆ ಏನನ್ಸುತ್ತೆ, ಇದೇನಿದು ಪಾಂಡುರಂಗನ ದೇವಸ್ಥಾನ ಅಂತ ಹೇಳಿದ್ರಲ್ಲ, ಆದ್ರೆ ಈ ಶಿಲೆಯನ್ನ ನಾನು ಮುಟ್ಟು ನೋಡಿದಾಗ ಶಿವನ ರೀತಿಯಲ್ಲಿ ಆ ಜಟೆ ಕಾಣಿಸ್ತಾ ಇದೆಯಲ್ಲ ನನಗೆ, ಅವನ ಕಿವಿಗಳ ಹತ್ರ ಕುಂಡಲಗಳು ಕಾಣಿಸ್ತಾ ಇದೆಯಲ್ಲ, ಅವನ ಕೈಗಳಲ್ಲಿ ಡಮರುಗ ಅಗ್ನಿ ಕಾಣಿಸ್ತಾ ಇದೆಯಲ್ಲ ಅಂತ ಅವರಿಗೆ ಒಂದು ಭಾವನೆ ಆಗುತ್ತೆ. ಇದು ನಿಜವಾಗ್ಲೂ ಪಾಂಡುರಂಗನೇ ಇಲ್ಲ ಅಂತ ಹೇಳಿದ್ರೆ ಶಿವನೇ ಎನ್ನುವ ಒಂದು ಸಂದೇಹ ಅವ್ರ ಮನಸ್ಸಿನಲ್ಲಿ ಬರುತ್ತೆ. ಆಗ ಅವ್ರು ಮತ್ತೆ ಪಾಂಡುರಂಗನ ದೇವಸ್ಥಾನಕ್ಕೆ ತಾನೇ ಬಂದಿರೋದು ನಾನು, ಇಲ್ಲಿ ಶಿವ ಹೇಗಿರಲು ಸಾಧ್ಯ ಅಂತ ಹೇಳಿ ಮತ್ತೆ ಮುಟ್ಟಿ ಮುಟ್ಟಿ ನೋಡ್ತಾರೆ. ಮತ್ತೆ ಮತ್ತೆ ಮುಟ್ಟಿ ನೋಡಿದಾಗ ಆ ಶಿವನ ಸ್ವರೂಪ, ಅವರ ಹೃದಯದಲ್ಲಿದ್ದಂತಹ ಆ ಶಿವನ ಸ್ವರೂಪವೇ ಅವರ ಮುಂದೆ ಕೂತಿರೋ ರೀತಿಯಲ್ಲಿ, ನಿಂತಿರೋ ರೀತಿಯಲ್ಲಿ ಅವರಿಗೆ ಭಾಸವಾಗುತ್ತೆ. ಅದಾದ್ಮೇಲೆ ಅವರ ಕ್ಯೂರಿಯಾಸಿಟಿ ತಡೆಯಕ್ಕಾಗದೆ ಅವರು ತಮ್ಮ ಪಟ್ಟಿಯನ್ನ ತೆಗೆದು ನೋಡ್ತಾರೆ. ತೆಗೆದು ನೋಡಿದಾಗ ಅಲ್ಲಿ ಪಾಂಡುರಂಗನೇ ಇದ್ದಾನೆ, ಆದ್ರೆ ಅವರ ಕೈಗೆ ಏನನ್ನಿಸ್ತು, ಅಲ್ಲಿ ಶಿವನಿದ್ದಾನೆ ಎನ್ನುವ ಭಾವನೆ ಅವರಿಗೆ ಮೂಡಿತು. ಆಗ ಅವ್ರಿಗನ್ಸುತ್ತೆ, ಓಹೋ, ಆ ಶಿವ ಪಾಂಡುರಂಗ ಬೇರೆಯಲ್ಲ, ಇಬ್ಬರೂ ಒಂದೇ ಶಕ್ತಿ, ಇಬ್ಬರೂ ಆತ್ಮಶಕ್ತಿಯ ಸ್ವರೂಪರೇ. ನಾವು ಯಾವ ರೀತಿಯ ಆ ಆತ್ಮಶಕ್ತಿಯನ್ನ ನೋಡಿ ಧ್ಯಾನವನ್ನ ಮಾಡ್ತೀವಿ, ಪೂಜೆಯನ್ನ ಮಾಡ್ತೀವಿ, ಆ ರೀತಿ ಆ ಒಂದು ಸ್ವರೂಪದಲ್ಲಿ ಆ ಒಂದು ಶಕ್ತಿ ಪ್ರಕಟವಾಗುತ್ತೆ. ಆ ಆತ್ಮಕ್ಕೆ ಯಾವ ನಾಮವೂ ಇಲ್ಲ, ರೂಪವೂ ಇಲ್ಲ, ಅದು ಶುದ್ಧ ಮೌನ ಚಿನ್ಮಯವಾದ ಸ್ವರೂಪದ್ದು. ಅದನ್ನ ನಾವು ಯಾವ ರೀತಿ ನಾವು ಅದನ್ನ ಪ್ರಾರ್ಥಿಸ್ತೀವೋ ಆ ರೀತಿ ಅದು ಪ್ರಕಟವಾಗುತ್ತೆ. ನಾವು ದೇವರನ್ನ ಎಲ್ಲೋ ದೂರ ಇದ್ದಾನೆ, ಹಿಮಾಲಯದ ಮೇಲಿದ್ದಾನೆ, ಅಲ್ಲೋ ವೈಕುಂಠದಲ್ಲಿದ್ದಾನೆ ಅನ್ನುವ ಒಂದು ಭಾವನೆಯಿಂದ ನಾವು ಪ್ರಾರ್ಥಿಸಿದ್ರೆ ಅದೇ ರೀತಿ ಆಗುತ್ತೆ. ಅಲ್ಲೆಲ್ಲೋ ಹಿಮಾಲಯದಲ್ಲೋ, ವೈಕುಂಠದಲ್ಲೋ, ಕೈಲಾಸದಲ್ಲೋ ಶಿವ ಆ ಪರಮಾತ್ಮ ಇರುವ ರೀತಿಯಲ್ಲಿ ನಮಗೆ ಅನುಭವ ಆಗುತ್ತೆ. ಆದ್ರೆ ರಮಣ ಹೇಳ್ತಾರೆ, ಭಗವಂತ ಎಲ್ಲೆಡೆ ಇರುವಾಗ ನಿಮ್ಮ ಹೃದಯದಲ್ಲೂ ಅದೇ ಭಗವಂತ ಇದ್ದಾನೆ ತಾನೆ, ಅದು ತುಂಬಾ ಹತ್ತಿರದ ಸ್ಥಾನದಲ್ಲಿ ಅವನಿದ್ದಾನೆ.
ದೂರ ಇರುವ ಭಗವಂತನನ್ನ ತಲುಪೋದು ತುಂಬಾ ಕಷ್ಟ. ಆದ್ರೆ ಎಲ್ಲರಿಗೂ ಹತ್ತಿರವಾದಂತಹ ಈ ಹೃದಯ ಕಮಲದಲ್ಲಿ ಆ ಭಗವಂತ ಹೊಳಿತಾ ಇದ್ದಾನೆ. ಅವನನ್ನ ಅಲ್ಲಿ ನೋಡೋದು ಬಹು ಸುಲಭ. ಆದ್ರಿಂದ ಆ ಭಗವಂತ ಎಲ್ಲೋ ದೂರ ಇದ್ದಾನೆ ಅನ್ನುವ ಭಾವನೆಯನ್ನ ಬಿಟ್ಟು ಭಗವಂತ ನಮ್ಮ ಹತ್ತಿರ ಇದ್ದಾನೆ, ನಮ್ಮ ಹೃದಯದಲ್ಲಿ ಇದ್ದಾನೆ ಎನ್ನುವ ಭಾವನೆಯಿಂದ, ಪ್ರೀತಿಯಿಂದ ಆ ಭಗವಂತನ ಹೃದಯದಲ್ಲಿರುವ ಭಗವಂತನನ್ನು ಪೂಜಿಸಿದಾಗ ಅವನು ಆತ್ಮ ಸ್ವರೂಪನಾಗಿ ಹೃದಯದಲ್ಲಿ ಬೆಳಗ್ತಾನೆ ಅನ್ನುವ ಮಾತನ್ನ ಸಾಧುವಂ ಸ್ವಾಮಿಗಳು ಈ ಒಂದು ಕೃತಿಯಲ್ಲಿ ಹಾಡ್ತಾ ಇದ್ದಾರೆ. ಆ ರಾಮನ ಬಂಟನಾದಂತಹ ಆ ಹನುಮಂತನು ಹೇಗೆ ತನ್ನ ಎದೆಯನ್ನ ಬಗೆದು ಆ ಹೃದಯದಲ್ಲಿ ನೆಲೆಸಿರುವ ಆ ರಾಮನ ದರ್ಶನವನ್ನ ನೀಡಿದನೋ, ಅದೇ ರೀತಿ ಪ್ರೀತಿಯಿಂದ, ಅದೇ ಭಕ್ತಿಯಿಂದ ಅವನನ್ನ ನಮ್ಮ ಹೃದಯದಲ್ಲಿ ನಾವು ಹುಡುಕಿದ್ರೆ ಅವನು ಅಲ್ಲೇ ಆತ್ಮಸ್ವರೂಪನಾಗಿ ನಾನು ನಾನು ಅಂತ ಹೊಳಿತಾ ಇದ್ದಾನೆ ಎನ್ನುವ ಅನುಭಾವ ನಮಗೆಲ್ಲರಿಗೂ ಆಗುತ್ತೆ ಅನ್ನುವ ಮಾತಿನೊಂದಿಗೆ ಈ ನನ್ನ ಸಮರ್ಪಣೆಯನ್ನ ಮುಗಿಸ್ತಾ ಇದ್ದೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಈಗ ಅಕ್ಷರಮಣ ಮಾಲೆಯ ಕೆಲವು ಸಾಲುಗಳನ್ನು ಪ್ರಸ್ತುತಪಡಿಸ್ತಿದ್ದೇನೆ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅಸ್ತಿತ್ವದ ಆನಂದದಿ ನೀ ವಿರಮಿಸೆ ಭೃತ್ಯನ ಕೇಳ್ವರೆ ಅರುಣಾಚಲ. ಸೆಳೆದು ನನ್ನನಿ ಹೊಳೆಸಿದೆ ಮಹಿಮೆಯ ಉಳಿಸಿದೆ ಹಾಗೆಯೇ ಅರುಣಾಚಲ. ಶುನಕಗು ಕಡೆಯೋ ಯಾವ ಬಲದಿನ ಸನಿಹಕ್ಕೆ ಬರಲೋ ಅರುಣಾಚಲ. ಕುರುಡು ಆಸೆಯಲಿ ಬಂದೆ ತಿಳಿವ ಕೊಡು ನಡೆಸು ಅರಿವಿನಲಿ ಅರುಣಾಚಲ. ಬಿರಿಯದ ಮೊಗ್ಗಿದು ಎನದಿರು ಅರಿಯದ ಮಧುಪದಂತೆ ನೀ ಅರುಣಾಚಲ. ತತ್ವಮಸಿ ತತ್ವವ ತಿಳಿಯದೆ ನೀ ಶಿವನಾದುದ ನುಡಿ ಅರುಣಾಚಲ. ಆತ್ಮವೇ ಸತ್ಯವು ಎನ್ನುವುದ ತೋರುವ ಗುರಿ ನಿನದಲ್ಲವೇ ಅರುಣಾಚಲ. ನಿನ್ನೊಳಗನೆ ನೀ ನೋಡಿಕೋ ಆತ್ಮವ ಕಾಣುವೆ ಎಂದೇ ಅರುಣಾಚಲ. ಅನಂತ ಆತ್ಮದಿ ನಿನ್ನ ನರಸಿ ಕೊನೆಗೆನ್ನನೆ ಪಡೆದೆನು ಅರುಣಾಚಲ. ತಾಳದಿರಲು ಆತ್ಮದ ಸುವಿಚಾರವ ಬಾಳಿಗೇನು ಬೆಲೆ ಅರುಣಾಚಲ. ಮುಕ್ತರು ಶುದ್ಧರು ನೆರೆವ ನಿನ್ನ ನಿಜ ಸತ್ಯದಿ ಕರಗುವ ಅರುಣಾಚಲ. ಬಂದೆ ನೀನೆ ಸರ್ವಸ್ವವೆಂದೆ ನೀ ಕೊಂದೆ ನನ್ನನು ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣ. ಇಂದಿನ ಸತ್ಸಂಗವನ್ನು ಅಷ್ಟೋತ್ತರ ಪೂಜೆಯ ಮೂಲಕ ಮುಕ್ತಾಯಗೊಳಿಸೋಣ. ಅಷ್ಟೋತ್ತರ ಪೂಜೆಯನ್ನು ಶ್ರೀ ನಂದಕುಮಾರ್ ಸರ್ ಅವರು ನಮ್ಮ ದಕ್ಷಿಣ ಭಾಗದ ಪಲಾಕುತ್ತಿನಲ್ಲಿ ನಡೆಸಲಿದ್ದಾರೆ. ಅಷ್ಟೋತ್ತರದ ಪಠಣವನ್ನು ಶ್ರೀಮತಿ ಉಮಾ ಅಶ್ವಥ್ ಅವರು ಹಾಗೂ ವೈಭವ್ ಅವರು ಹೇಳಲಿದ್ದಾರೆ. ಅದಾದ ನಂತರ ಆರತಿಯೊಂದಿಗೆ ಇಂದಿನ ಸತ್ಸಂಗ ಮುಕ್ತಾಯಗೊಳ್ಳುತ್ತದೆ. ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ರ ಶತನಾಮಾವಳಿ ಅಪಾರ ಸಚ್ಚಿತ್ ಸುಖವಾರಿರಾಶ್ರೇ
यस्योमिमात्रं भुवनं समस्तं गुहाहितं तं रमणं गभीरं चिन्ताविहीनं हृदि चिन्तयामि। ॐ महासेन महोषेण जाताय नमः। ॐ श्रीरमणाय नमः। ॐ गुरवे नमः। ॐ अखण्डसंविदाकाराय नमः। ॐ महोजसे नमः। ॐ कारणोद्भवाय नमः। ॐ जगदितवताराय नमः। ॐ श्रीभूमिनाथस्थलोष्ठिताय नमः। ॐ पराशरकुलोत्तंसाय नमः। ॐ सुन्दरार्य तपःफलाय नमः। ॐ कमनीय सुचारित्राय नमः। ॐ सहायाम्बा सहायवते नमः। ॐ शोणाचलमहोलीन मानसाय नमः। ॐ स्वर्णहस्तकाय नमः। ॐ श्रीमद्वादशान्तमहास्थले लब्धविद्योदयाय नमः। ॐ महाशक्तिनिपातेन प्रबुद्धाय नमः। ॐ परमार्थविदे नमः। ॐ तीव्राय नमः। ॐ पितृपदान्वेषिणे नमः। ॐ इन्दुमौलिना पितृमते नमः। ॐ पितुरादेशतः श्रोणशैलं प्राप्ताय नमः। ॐ तपोमयाय नमः। ॐ उदासीनाय नमः। ॐ महायोगिने नमः। ॐ महोत्साहाय नमः। ॐ कुशाग्रदीये नमः। ॐ शान्तसङ्कल्पसंरम्भाय नमः। ॐ सुसन्दृशे नमः। ॐ सवित्रे नमः। ॐ स्थिराय नमः। ॐ तपक्षपितसर्वाङ्गाय नमः। ॐ पुल्लाम्बुजविलोचनाय नमः। ॐ चन्द्रिकासितहासश्रीमण्डिताननमण्डलाय नमः। ॐ चूतवाट्यां समासीनाय नमः। ॐ चूणिताखिलविभ्रमाय नमः। ॐ वेदवेदान्ततत्त्वज्ञाय नमः। ॐ चिन्मुद्रिणे नमः। ॐ त्रिगुणातिगाय नमः। ॐ विरूपाक्षगुहावासाय नमः। ॐ विराजदचलाकृतये नमः। ॐ उद्दीप्तनयनाय नमः। ॐ पूर्णाय नमः। ॐ रचिताचलताण्डवाय नमः। ॐ गम्भीराय नमः। ॐ परमाचार्याय नमः। ॐ सुप्रसन्नाय नमः। ॐ अभयप्रदाय नमः। ॐ दक्षिणास्य निभाय नमः। ॐ धीराय नमः। ॐ दक्षिणाभिमुखाय नमः। ॐ स्वराजे नमः। ॐ महर्षये नमः। ॐ भगवते नमः। ॐ ईड्याय नमः। ॐ भूमविद्याविशारदाय नमः। ॐ विमलाय नमः। ॐ दीर्घदर्शिने नमः। ॐ आप्ताय नमः। ॐ ऋजुमार्गप्रदर्शकाय नमः। ॐ समदृशे नमः। ॐ सत्यदृशे नमः। ॐ सत्याय नमः। ॐ प्रशान्ताय नमः। ॐ अमितविक्रमाय नमः। ॐ सुकुमाराय नमः। ॐ सदानन्दाय नमः। ॐ मृदुभाषिणे नमः। ॐ दयार्णवाय नमः।
नमः। ॐ श्री शोणाचल हृद्भूत स्कन्दाश्रमनिकेतनाय नमः। ॐ सद्दर्शनोपदेष्ट्रे नमः। ॐ सद्भक्तवृन्दपरिवृताय नमः। ॐ गणेशमुनिभृङ्गेन सेविताङ्घ्रिसरोरुहाय नमः। ॐ गीतोपदेशसारादिग्रन्थसञ्चिन्न संशयाय नमः। ॐ वर्णाश्रममतातीताय नमः। ॐ रसज्ञाय नमः। ॐ सौम्याय नमः। ॐ आत्मवते नमः। ॐ सर्वावनिमतस्थानाम् आराध्याय नमः। ॐ सर्वसद्गुणिने नमः। ॐ आत्मारामाय नमः। ॐ महाभागाय नमः। ॐ मातृमुक्तिविधायकाय नमः। ॐ विनताय नमः। ॐ विनुताय नमः। ॐ विप्राय नमः। ॐ मुनीन्द्राय नमः। ॐ पावकोज्ज्वलाय नमः। ॐ दर्शनादगसंहारिणे नमः। ॐ मौनेन स्वात्मबोधकाय नमः। ॐ ऋच्चान्तिकरसान्निध्याय नमः। ॐ स्मरणात् बन्धमोचकाय नमः। ॐ अन्तस्तिमिरचण्डांशवे नमः। ॐ संसारार्णवतारकाय नमः। ॐ शोणादृशस्तुतिद्रष्टे नमः। ॐ हार्दविद्याप्रकाशकाय नमः। ॐ अविच्युतनिजप्रज्ञाय नमः। ॐ नैसर्गिकमहातपसे नमः। ॐ कमण्डलुधराय नमः। ॐ शुभ्रकौपीनवसनाय नमः। ॐ गुहाय नमः। ॐ दण्डपाणये नमः। ॐ कृपापूर्णाय नमः। ॐ भवरोगविषग्वराय नमः। ॐ स्कन्दाय नमः। ॐ देवतमाय नमः। ॐ अमर्त्याय नमः। ॐ सेनान्ये नमः। ॐ पुरुषोत्तमाय नमः। ॐ श्रीरमण भगवते नमः। श्रीरमणाष्टोत्तरशतनाम पूजां समर्पयामि। यस्थानोररुणाचलस्य पदयोः स्मृत्या जनिं प्राप्यत दिव्यानुग्रहसुप्रवाहविवशस्तादात्म्यभावं गतः वृन्निष्ठस्वगभीरनित्यतपसा लोकान् पुनासेकराट् तस्मै श्रीरमणाय ते नम इदं लोकोत्तरज्योतिषे। ॐ नमो भगवते श्रीरमणाय। नमो 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 रमण सदाशिवप्रभावर्ण नमो महर्षि नमो महर्षि दर्शनसुखमङ्गलमुखसकलजीवहितसम्मुख ब्रह्मसङ्गिये सदा तुष्ट सदा हृष्ट सदा शिवानन्दपुष्ट परममहर्षि ब्रह्मनिष्ठ समदर्शी नमो 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 रमण सदाशिव प्रभावर्ण नमो महर्षि नमो महर्षि
ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡುತ್ತೆಮ್ಮ ಕೊರೆಯ ತಣಿಸಲೈ ಬೇಡಲೆ ಬಂದ ನಾವು ನೋಡಿಯೇ ತಣಿವೆವಯ್ಯ ಮೋಡಿಗಾರನೇ ಹಿತವ ನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಘಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ बोलो भगवान श्री रमण महर्षि की जय।